ಎಲ್ಲರಿಗೂ ನಮಸ್ಕಾರ. ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಈಗಾಗಲೇ ನಮ್ಮ ರಾಜ್ಯ ಮಟ್ಟದ ವಿಜ್ಞಾನ ವಿಷಯದ ಅರ್ಧವಾರ್ಷಿಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಭಾಗ ಎದಲ್ಲಿ ಬರುವಂತಹ ಪ್ರಶ್ನೆಗಳಿಗೆ ಉತ್ತರಗಳನ್ನು ಹೇಗೆ ಬರೆಯಬೇಕು, ಹೇಗೆ ಬರೆದರೆ ನಮಗೆ ಅಂಕಗಳು ಸುಲಭವಾಗಿ ಸಿಗುತ್ತವೆ ಎಂಬುದನ್ನು ತಿಳಿದುಕೊಂಡಿದ್ದೇವೆ. ಹಾಗಾದರೆ ಇವತ್ತಿನ ವಿಡಿಯೋದಲ್ಲಿ ಭಾಗ ಬೀದಲ್ಲಿ ಬರುವಂತಹ ರಸಾಯನ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಿಗೆ ಉತ್ತರಗಳನ್ನು ಹೇಗೆ ಬರೀಬೇಕು ಎಂಬುದನ್ನು ತಿಳಿದುಕೊಳ್ಳೋಣ. ಹಾಗಾದರೆ ಭಾಗ ಬೀದಲ್ಲಿ ಬರುವಂತಹ ಪ್ರಶ್ನೆ ಸಂಖ್ಯೆ 13 ಈ ರೀತಿಯಾಗಿದೆ. ಕೆಳಗಿನ ಕ್ರಿಯೆಗಳಲ್ಲಿ ಕಬ್ಬಿಣದ ವಸ್ತುಗಳ ಮೇಲೆ ಕೆಂಪು ಮಿಶ್ರಿತ ಕಂದು ಬಣ್ಣದ ಲೇಪನವು ಉಂಟಾಗುವ ಕ್ರಿಯೆಯನ್ನು ಹೋಲುವ ಒಂದು ರಾಸಾಯನಿಕ ಕ್ರಿಯೆ. ಅಂದರೆ ಇಲ್ಲಿ ಈಗಾಗಲೇ 4 ಆಯ್ಕೆ ಕೊಟ್ಟಿದ್ದಾರೆ. ಆಯ್ಕೆ 1, ಕಬ್ಬಿಣದ ವಸ್ತುಗಳ ಮೇಲೆ ಕ್ರೋಮಿಯಂ ಅನ್ನು ಲೇಪಿಸುವುದು. ಆಯ್ಕೆ ಬಿ, ಉತ್ಕರ್ಷಣೆಯಿಂದ ಬೆಳ್ಳಿ ಪದಾರ್ಥಗಳ ಮೇಲೆ ಬೆಳ್ಳಿಯ ಸಲ್ಫೈಡ್ ಉಂಟಾಗುವುದು. ಆಯ್ಕೆ ಸಿ, ವಿದ್ಯುತ್ ವಿಭಜನೆಯಿಂದ ಕಬ್ಬಿಣದ ಮೊಳೆಯ ಮೇಲೆ ತಾಮ್ರದ ಪದರವನ್ನು ಪಡೆಯುವುದು. ಆಯ್ಕೆ ಡಿ, ಬೆಳ್ಳಿಯ ಕ್ಲೋರೈಡ್ ವಿಭಜನೆಯಿಂದ ಬೂದು ಬಣ್ಣದ ಬೆಳ್ಳಿಯ ಉಂಟಾಗುವುದು. ಹಾಗಾದರೆ ಈ ಮೇಲಿನ ಕ್ರಿಯೆ ನೋಡಿದಾಗ ಕೆಳಗಿನ ಕ್ರಿಯೆಗಳಲ್ಲಿ ಕಬ್ಬಿಣದ ವಸ್ತುಗಳ ಮೇಲೆ ಕೆಂಪು ಮಿಶ್ರಿತ ಕಂದು ಬಣ್ಣದ ಲೇಪನ ಉಂಟಾಗುವುದು. ಸಾಮಾನ್ಯವಾಗಿ ನಮ್ಮೆಲ್ಲ ಗೊತ್ತಿದೆ, ಕಬ್ಬಿಣದಂತಹ ವಸ್ತುಗಳು ಉತ್ಕರ್ಷಣೆಗೆ ಒಳಗಾದಾಗ ಅವುಗಳು ಕೆಂಪು ಮಿಶ್ರಿತ ಕಂದು ಬಣ್ಣಕ್ಕೆ ತಿರುಗುತ್ತವೆ, ಅಥವಾ ಇದನ್ನು ನಮ್ಮ ಆಡು ಭಾಷೆಯಲ್ಲಿ ತುಕ್ಕು ಹತ್ತುವುದು, ಇನ್ನೂ ಸಾಮಾನ್ಯವಾಗಿ ಜಂಗು ಹಿಡಿಯುವುದು ಅಂತ ಕರಿತೀವಿ. ಅದೇ ರೀತಿ ಹೋಲುವಂತಹ ಇಲ್ಲೊಂದು ಕ್ರಿಯೆ ಇದೆ. ಅದು ಯಾವುದು ಅಂತ ಕೇಳಿದರೆ ಆಯ್ಕೆ ಎ ನೋಡ್ತಾ ಹೋದ್ರೆ ಕಬ್ಬಿಣದ ವಸ್ತುಗಳ ಮೇಲೆ ಕ್ರೋಮಿಯಂ ಅನ್ನು ಲೇಪಿಸುವುದು. ಸಾಮಾನ್ಯವಾಗಿ ಈ ಒಂದು ಕ್ರಿಯೆಯನ್ನು ನಾವು ವಿದ್ಯುತ್ ಲೇಪನ ಕ್ರಿಯೆ ಅಂತ ಕರಿತೀವಿ. ಹಾಗಾಗಿ ಈ ಒಂದು ಕ್ರಿಯೆಯು ಮೇಲಿನ ಕ್ರಿಯೆಗೆ ಹೋಲಿಕೆ ಆಗೋದಿಲ್ಲ. ಹಾಗಾಗಿ ಆಯ್ಕೆ ಏನಪ್ಪಾ ಅಂದ್ರೆ ಎ ತಪ್ಪಾಗ್ತದೆ. ಆಯ್ಕೆಗೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಅಲ್ಲ. ಹಾಗೆ ಆಯ್ಕೆ ಬಿ ನೋಡಿ, ಉತ್ಕರ್ಷಣೆಯಿಂದ, ಇಲ್ಲಿ ಕೂಡ ಕಬ್ಬಿಣದ ವಸ್ತುಗಳು ಉತ್ಕರ್ಷಣ ಕ್ರಿಯೆಗೆ ಒಳಗಾಗ್ಯಾವ. ಉತ್ಕರ್ಷಣೆ ಅಂದ್ರೆ ಆಮ್ಲಜನಕವನ್ನು ಪಡೆದುಕೊಳ್ಳುವಂತಹ ಕ್ರಿಯೆ. ಹಾಗಾಗಿ ಉತ್ಕರ್ಷಣೆಯಿಂದ ಬೆಳ್ಳಿ ಪದಾರ್ಥಗಳ ಮೇಲೆ ಬೆಳ್ಳಿಯ ಸಲ್ಫೈಡ್ ಉಂಟಾಗುವುದು. ಅಂದ್ರೆ ಈ ಒಂದು ರಾಸಾಯನಿಕ ಕ್ರಿಯೆಯು ಈ ಒಂದು ರಾಸಾಯನಿಕ ಕ್ರಿಯೆಯನ್ನು ಹೋಲುವುದರಿಂದ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ, ಉತ್ಕರ್ಷಣೆಯಿಂದ ಬೆಳ್ಳಿಯ ಪದಾರ್ಥಗಳ ಮೇಲೆ ಬೆಳ್ಳಿಯ ಸಲ್ಫೈಡ್ ಉಂಟಾಗುವುದು. ಹಾಗೆ ಆಯ್ಕೆ ಸಿನೂ ಕೂಡ ಒಂದು ರೀತಿಯ ವಿದ್ಯುತ್ ಲೇಪನ ಕ್ರಿಯೆ ಇದ್ದ ಹಾಗೆ ಆಯ್ಕೆ ಡಿನೂ ಕೂಡ ಈ ಪ್ರಶ್ನೆಗೆ ಉತ್ತರ ಆಗೋದಿಲ್ಲ. ಆ ಕಾರಣಕ್ಕಾಗಿ ಈ ಮೇಲಿನ ಕ್ರಿಯೆಗೆ ಸರಿಯಾಗಿ ಹೊಂದಿಕೆಯಾಗುವಂತಹ ಕ್ರಿಯೆ ಉತ್ಕರ್ಷಣೆಯಿಂದ ಬೆಳ್ಳಿ ಪದಾರ್ಥಗಳ ಮೇಲೆ ಬೆಳ್ಳಿಯ ಸಲ್ಫೈಡ್ ಉಂಟಾಗುವುದು. ಇಷ್ಟು 13ನೇ ಪ್ರಶ್ನೆಗೆ ಸಂಬಂಧಪಟ್ಟಂತಹ ಒಂದು ಉತ್ತರ. ಹಾಗಾದರೆ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಒಂದು ದ್ರಾವಣದ pH ಮೌಲ್ಯವು 7 ಆಗಿದೆ. ಈ ದ್ರಾವಣದ pH ಮೌಲ್ಯವನ್ನ ಹೀಗೆ ಹೆಚ್ಚಿಸಬಹುದು. ಈ ದ್ರಾವಣಕ್ಕೆ ಅಂದ್ರೆ ಒಂದು ದ್ರಾವಣ ಇದೆ, ಅದರ pH ಮೌಲ್ಯ 7 ಆಗಿದೆ. ಅಂದ್ರೆ ಅದೊಂದು ತಟಸ್ಥ ದ್ರಾವಣ ಆಗಿದೆ. ನಮಗೆ ಗೊತ್ತಿದೆ pH ಬೆಲೆ 7 ಇದ್ರೆ ಅದು ತಟಸ್ಥವಾಗಿದೆ. ಹಾಗಾಗಿ ಅದರ pH ಮೌಲ್ಯ ಹೆಚ್ಚು ಮಾಡಬೇಕಾಗಿದೆ. ನಮಗೆ ಗೊತ್ತಿದೆ pH ಮೌಲ್ಯವನ್ನ ಹೆಚ್ಚಾಯಿತು ಅಂದ್ರೆ 7ಕ್ಕಿಂತ ಹೆಚ್ಚಾಗಿದ್ರೆ ಅದನ್ನು ನಾವು ಪ್ರತ್ಯಾಮ್ಲಗಳು ಅಂತ ಕರಿತೀವಿ. ನಮಗೆ ಗೊತ್ತಿದೆ ಯಾವ ದ್ರಾವಣದ pH ಬೆಲೆ 7ಕ್ಕಿಂತ ಕಡಿಮೆ ಇತ್ತು ಅಂದ್ರೆ, ಒಂದು ದ್ರಾವಣದ pH ಬೆಲೆ 7ಕ್ಕಿಂತ ಕಡಿಮೆ ಇತ್ತು ಅಂದ್ರೆ, 7ಕ್ಕಿಂತ ಕಡಿಮೆ ಇದ್ದರೆ ಅಂತಹ ದ್ರಾವಣವನ್ನ ಏನ್ ಕರಿತೀವಿ? ಆಮ್ಲಗಳು ಅಂತ ಕರಿತೀವಿ. ಯಾವ ದ್ರಾವಣದ pH ಬೆಲೆ ಸರಿಯಾಗಿ 7 ಆಗಿದ್ರೆ ಅದನ್ನ ತಟಸ್ಥ ದ್ರಾವಣ ಅಂತ ಕರಿತೀವಿ. ಯಾವ ದ್ರಾವಣದ pH ಮೌಲ್ಯ 7ಕ್ಕಿಂತ ಹೆಚ್ಚಾಗಿದ್ದರೆ ಅಂತಹ ದ್ರಾವಣವನ್ನು ಪ್ರತ್ಯಾಮ್ಲೀಯ ದ್ರಾವಣಗಳು ಅಂತ ಕರಿತೀವಿ. ಹಾಗಾದ್ರೆ ಇಲ್ಲಿ ಕೊಟ್ಟಿರುವಂತಹ ಒಂದು ದ್ರಾವಣ pH ಒಳಗಿದೆ, ತಟಸ್ಥ ದ್ರಾವಣ ಆಗಿದೆ. ಆ ತಟಸ್ಥ ದ್ರಾವಣದ pH ಮೌಲ್ಯವನ್ನು ಹೆಚ್ಚು ಮಾಡಬೇಕಾಗಿದೆ. ಕೊಟ್ಟಿರುವಂತಹ ಆಯ್ಕೆ ನೋಡ್ತಾ ಹೋದ್ರೆ ಆಯ್ಕೆ ಎ, ಸ್ವಲ್ಪ ಪ್ರಮಾಣದಲ್ಲಿ ಆಮ್ಲವನ್ನು ಸೇರಿಸುವುದರಿಂದ.
ಸ್ವಲ್ಪ ಪ್ರಮಾಣದಲ್ಲಿ ಆಮ್ಲವನ್ನು ಹಾಕಿರುವುದರಿಂದ ಮತ್ತಷ್ಟು pH ಬೆಲೆ ಕಡಿಮೆ ಆಗ್ತಾ ಹೋಗ್ತದೆ. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಎ ಅಲ್ಲ. ಯಾಕಂದ್ರೆ pH ಬೆಲೆ ಕಡಿಮೆ ಆಗ್ತಾ ಹೋಗ್ತದ. 5 ಗ್ರಾಂ ಸಾಮಾನ್ಯ ಉಪ್ಪನ್ನ ಸೇರಿಸುವುದರಿಂದ, ಸಾಮಾನ್ಯ ಉಪ್ಪು ಒಂದು ತಟಸ್ಥ ಲವಣವಾಗಿದೆ. ಆ ತಟಸ್ಥ ಲವಣವಾಗಿರುವಂತಹ ಉಪ್ಪನ್ನ ಸೇರಿಸುವುದನ್ನು ಕೂಡ ಆ ದ್ರಾವಣದ pH ಮೌಲ್ಯ ಹೆಚ್ಚಾಗೋದಿಲ್ಲ, ಕಡಿಮೆ ಆಗೋದಿಲ್ಲ, ಅಷ್ಟೇ ಇರ್ತದ. ಇನ್ನು ಆಯ್ಕೆ ಸಿ ನೋಡ್ತಾ ಹೋದ್ರೆ ಸ್ವಲ್ಪ ಪ್ರಮಾಣದಲ್ಲಿ ಸೋಡಿಯಂ ಹೈಡ್ರಾಕ್ಸೈಡ್ ನ ಸೇರಿಸುವುದರಿಂದ. ಹೌದು, ಖಂಡಿತವಾಗಿಯೂ ಈ ಪ್ರಶ್ನೆಗೆ ಉತ್ತರ ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನ ಸೇರಿಸಬೇಕು. ಯಾಕಂದ್ರೆ ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನುವುದು NaOH ಅನ್ನುವುದು ಒಂದು ಪ್ರತ್ಯಾಮ್ಲೀಯವಾಗಿದೆ. ಈ ಪ್ರತ್ಯಾಮ್ಲೀಯವಾಗಿರುವಂತಹ ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನ ಈ ತಟಸ್ಥ ದ್ರಾವಣಕ್ಕೆ ಹಾಕಿದಾಗ ಅದರ pH ಮೌಲ್ಯ ಹೆಚ್ಚಾಗ್ತದ. ಆದ್ದರಿಂದ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ವಲ್ಪ ಪ್ರಮಾಣದಲ್ಲಿ ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನ ಸೇರಿಸುವುದರಿಂದ. ಹಾಗೆ ಆಯ್ಕೆ ಡಿ ವಿತರಣಾ ನಳಿಕೆಯ ಮೂಲಕ ಕಾರ್ಬನ್ ಡೈಆಕ್ಸೈಡ್ ಅನ್ನ ಸೇರಿಸುವುದರ ಮೂಲಕ ಅಂತ ಇದೆ. ಹಾಗಾಗಿ ಇದು ಕೂಡ ಆಯ್ಕೆ ತಪ್ಪಾಗ್ತದೆ. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಸಿ ಆಗಿರ್ತದ. ಇನ್ನ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. 15ನೇ ಪ್ರಶ್ನೆ, ತುರಿಕೆ ಗಿಡದ ಎಲೆಗಳ ಚುಚ್ಚುವ ಕೂದಲಗಳಲ್ಲಿ ಇರುವ ಒಂದು ಆಮ್ಲ ಅಂತ ಕೇಳಿದರೆ, ಸಾಮಾನ್ಯವಾಗಿ ಕೆಲವೊಂದಿಷ್ಟು ಸಸ್ಯಗಳು ಅಥವಾ ಜೀವಿಗಳು ತಮ್ಮನ್ನ ತಾವೇ ಸ್ವಯಂ ರಕ್ಷಣೆ ಮಾಡಿಕೊಳ್ಳುವ ಸಲುವಾಗಿ ತಮ್ಮ ದೇಹದಲ್ಲಿ ಕೆಲವೊಂದಿಷ್ಟು ಆಮ್ಲಗಳನ್ನ ಅಥವಾ ಪ್ರತ್ಯಾಮ್ಲಗಳನ್ನು ಉತ್ಪಾದನೆ ಮಾಡ್ತವೆ. ಹಾಗೆಯೇ ಇಲ್ಲಿ ತುರಿಕೆ ಗಿಡನು ಕೂಡ ತನ್ನ ಚುಚ್ಚುವ ಕೂದಲಲ್ಲಿ ಒಂದು ಆಮ್ಲವನ್ನ ಉಂಟು ಮಾಡ್ತದ. ಹಾಗೆ ಆಯ್ಕೆ ನೋಡೋಣ. ಆಯ್ಕೆ ಎ ಮೆಥನೋಯಿಕ್ ಆಮ್ಲ, ಆಯ್ಕೆ ಬಿ ಆಕ್ಸಾಲಿಕ್ ಆಮ್ಲ, ಆಯ್ಕೆ ಸಿ ಸಿಟ್ರಿಕ್ ಆಮ್ಲ, ಆಯ್ಕೆ ಡಿ ಲ್ಯಾಕ್ಟಿಕ್ ಆಮ್ಲವಾಗಿದೆ. ನಮಗೆಲ್ಲರಿಗೂ ಗೊತ್ತಿದೆ ತುರಿಕೆ ಗಿಡದ ಚುಚ್ಚುವ ಕೂದಲಲ್ಲಿರುವಂತಹ ಒಂದು ಆಮ್ಲ ಮೆಥನೋಯಿಕ್ ಆಮ್ಲ. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಎ ಮೆಥನೋಯಿಕ್ ಆಮ್ಲವಾಗ್ತದ. ಈ ಮೆಥನೋಯಿಕ್ ಆಮ್ಲನು ಕೂಡ ಇರುವೆ ಕಚ್ಚುವುದರಲ್ಲಿ ಕೂಡ ಐತಿ. ಹಾಗೆಯೇ ಜೇನು ಹುಳಗಳು ಕಚ್ಚು ಅಥವಾ ಕುಟುಕುವಿಕೆಯಲ್ಲಿ ಕೂಡ ಈ ಮೆಥನೋಯಿಕ್ ಆಮ್ಲ ಇದೆ. ಸಾಮಾನ್ಯವಾಗಿ ಫಾರ್ಮಿಕ್ ಆಮ್ಲನು ಅಂತ ಕರೀತಾರೆ. ಫಾರ್ಮಿಕ್ ಆಮ್ಲ ಅಥವಾ ಮೆಥನೋಯಿಕ್ ಆಮ್ಲ ಇದು ಏನಪ್ಪ ತುರಿಕೆ ಗಿಡದಲ್ಲಿ ಕಂಡುಬರುವಂತಹ ಒಂದು ಆಮ್ಲವಾಗಿದೆ. ಹಾಗೆ ಆಯ್ಕೆ ಬಿ ಆಗಿರ್ಬೋದು, ಆಯ್ಕೆ ಸಿ ಆಗಿರ್ಬೋದು, ಆಯ್ಕೆ ಡಿ ಆಗಿರ್ಬೋದು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಅಲ್ಲ. ಹಾಗಾದ್ರೆ ಈ ಆಕ್ಸಾಲಿಕ್ ಆಮ್ಲ ಏನಿರ್ತದೆ ಸರ್ ಅಂದ್ರೆ, ಸಾಮಾನ್ಯವಾಗಿ ಆಕ್ಸಾಲಿಕ್ ಆಮ್ಲ ನಾವು ಸೇವಿಸುವಂತಹ ಟೊಮೆಟೊ ಹಣ್ಣಲ್ಲಿ ಕಂಡು ಬರುವಂತಹ ಒಂದು ಆಮ್ಲ ಆಕ್ಸಾಲಿಕ್ ಆಮ್ಲ. ಹಾಗೆ ಸಿಟ್ರಿಕ್ ಆಮ್ಲ ನಾವು ಸೇವಿಸುವಂತಹ ನಿಂಬೆ ಹಣ್ಣಲ್ಲಿ ಕಂಡು ಬರುವಂತಹ ಒಂದು ಆಮ್ಲ. ಹಾಗೆ ಲ್ಯಾಕ್ಟಿಕ್ ಆಮ್ಲ ನಾವು ಸೇವಿಸುವಂತಹ ಮೊಸರಲ್ಲಿ ಇರುವಂತಹ ಒಂದು ಆಮ್ಲವಾಗಿದೆ. ಈ ರೀತಿಯಾಗಿ ವಿವಿಧ ರೀತಿಯ ಆಮ್ಲಗಳು ಇರುತ್ತವೆ. ಇಷ್ಟು ಪ್ರಶ್ನೆ ಸಂಖ್ಯೆ 15ಕ್ಕೆ ಉತ್ತರವಾಗಿದೆ. ಹಾಗಾದ್ರೆ ಮುಂದಿನ ಪ್ರಶ್ನೆ ಸಂಖ್ಯೆ 16 1 ಅಂಕದ ಪ್ರಶ್ನೆಗಳು. ಹಾಗಾದ್ರೆ 18ನೇ ಪ್ರಶ್ನೆ, ಕಮಟುವಿಕೆಯನ್ನ ನಿಯಂತ್ರಿಸಲು ಯಾವುದಾದೆರಡು ವಿಧಾನಗಳನ್ನು ಸೂಚಿಸಿ. ನಮಗೆಲ್ಲ ಗೊತ್ತಿದೆ ಕೆಲವೊಂದಿಷ್ಟು ಆಹಾರ ಪದಾರ್ಥಗಳು ಎಣ್ಣೆ ಮತ್ತು ಕೊಬ್ಬಿನಿಂದ ಮಾಡಲ್ಪಟ್ಟಿರ್ತಾವ. ಹೀಗೆ ಎಣ್ಣೆ ಮತ್ತು ಕೊಬ್ಬಿನಿಂದ ಮಾಡಲ್ಪಟ್ಟಿರುವಂತಹ ಆಹಾರ ಪದಾರ್ಥಗಳು ಉತ್ಕರ್ಷಣೆಗೆ ಒಳಗಾಗಿ ಅವುಗಳು ತಮ್ಮ ರುಚಿಯನ್ನ ಮತ್ತು ವಾಸನೆಯನ್ನ ಕಳೆದುಕೊಳ್ಳುತ್ತೇವೆ. ಈ ರೀತಿಯಾಗಿ ತಮ್ಮ ರುಚಿಯನ್ನ ಮತ್ತು ವಾಸನೆಯನ್ನ ಕಳೆದುಕೊಳ್ಳುವಂತಹ ಪ್ರಕ್ರಿಯೆಗೆ ಕಮಟುವಿಕೆ ಅಥವಾ ರೆನ್ಸಿಡಿಟಿ ಅಂದ್ರೆ ಕೆಲವೊಂದಿಷ್ಟು ಎಣ್ಣೆಗಳಿಂದ ಮಾಡಲ್ಪಟ್ಟಿರುವಂತಹ ಆಹಾರಗಳು ಉತ್ಕರ್ಷಣೆಗೊಳಗಾಗಿ ತಮ್ಮ ರುಚಿ ಮತ್ತು ವಾಸನೆಯನ್ನ ಬದಲಾಯಿಸಿಕೊಳ್ಳುವಂತಹ ಒಂದು ಪ್ರಕ್ರಿಯೆಗೆ ನಾವಿದ್ವಿ ಕಮಟುವಿಕೆ ಅಂತೀವಿ. ಈ ಕಮಟುವಿಕೆಯನ್ನ ತಡೆಯೋದು ಹೇಗೆ ಅಂತ ಕೇಳಿದ್ರೆ, ಹಾಗಾಗಿ ಈ ಪ್ರಶ್ನೆಗೆ ಉತ್ತರವನ್ನು ಬರೀಬೇಕಾದ್ರೆ ಪ್ರಶ್ನೆ ಸಂಖ್ಯೆ 16ಕ್ಕೆ ಉತ್ತರವನ್ನು ಬರೆಯೋಣ. ಪ್ರಶ್ನೆ ಸಂಖ್ಯೆ 16ನೇ ಪ್ರಶ್ನೆ, ಕಮಟುವಿಕೆಯನ್ನು ತಡೆಯುವ ಕ್ರಮಗಳು. ಕಮಟುವಿಕೆಯನ್ನ ತಡೆಯುವ ಕ್ರಮಗಳು ಯಾವ್ಯಾವು? ಒಂದನೇದ್ದು, ಫಸ್ಟ್ ಒನ್, ಮೊದಲನೇದ್ದು ಆಹಾರವನ್ನು
ಅಥವಾ ಕಮಟುವಿಕೆ ಅಂತ ಹೇಳಿ ಕಮಟುವಿಕೆಯನ್ನು ತಡೆಯಲು ಪ್ರತಿ ಉತ್ಕರ್ಷಣಕಾರಿಗಳನ್ನ ಬಳಸಬೇಕು. ಪ್ರತಿ ಉತ್ಕರ್ಷಣಕಾರಿಗಳನ್ನ ಬಳಸಬೇಕು. ಸಾಮಾನ್ಯವಾಗಿ ಬಳಸುವ ಒಂದು ಪ್ರತಿ ಉತ್ಕರ್ಷಣಕಾರಿ ಯಾವುದು ಅಂತ ಗೊತ್ತಿದಂಗೆಲ್ಲ ನೈಟ್ರೋಜನ್ ಎನ್ನುವಂತಹ ಅನಿಲವನ್ನ ಪ್ರಮುಖವಾಗಿ ಈ ಒಂದು ಕಮಟುವಿಕೆಯನ್ನ ತಡೆಯಲು ಬಳಸ್ತಾರೆ. ಇದು ಒಂದು ಕ್ರಮವಾದ ಮೂಲಕ ನಾವು ಕಮಟುವಿಕೆ ತಡೆಯಬಹುದು. ಒಂದನೇದು. ಎರಡನೇದು, ಗಾಳಿ ಇಲ್ಲದ ಸಂಗ್ರಾಹಕಗಳಲ್ಲಿ ಗಾಳಿ ಇಲ್ಲದ ಸಂಗ್ರಾಹಕಗಳಲ್ಲಿ ಈ ರೀತಿಯ ಈ ಆಹಾರವನ್ನ ಸಂಗ್ರಹಿಸುವುದರಿಂದ ನಾವೇನ್ ಮಾಡಬಹುದಪ್ಪ ಅಂದ್ರೆ ಕಮಟುವಿಕೆಯನ್ನ ತಡೆಯಬಹುದು. ಈ ರೀತಿಯಾಗಿ ಎರಡು ಕ್ರಮಗಳನ್ನ ನಾವು ಬರೆದ್ರೆ ನಮಗೆ ಏನಾಗ್ತದೆ, ಅಂಕಗಳು ತುಂಬಾ ಸುಲಭವಾಗಿ ಸಿಗ್ತಾ ಹೋಗ್ತವೆ. ಇಷ್ಟು 16ನೇ ಪ್ರಶ್ನೆಗೆ ಉತ್ತರ ಆಯಿತು. ಹಾಗಾದ್ರೆ ಮುಂದಿನ ಪ್ರಶ್ನೆ ಏನು ನೋಡ್ತಾ ಹೋದ್ರೆ ಪ್ರಶ್ನೆ ಸಂಖ್ಯೆ 17 ನೋಡಿ, ಈ ರೀತಿಯಾಗಿದೆ. ಸೋಡಿಯಂ ಸಲ್ಫೇಟ್ ದ್ರಾವಣವನ್ನ ಬೇರಿಯಂ ಕ್ಲೋರೈಡ್ ದ್ರಾವಣಕ್ಕೆ ಸೇರಿಸಿದಾಗ ಒಂದು ಬಿಳಿಯ ಪ್ರಕ್ಷೇಪ ಉಂಟಾಗುತ್ತದೆ. ಹಾಗಾದರೆ ಈ ಪ್ರಕ್ಷೇಪದ ಉಂಟಾಗುವಿಕೆಗೆ ಕಾರಣವಾದ ಅಯಾನುಗಳು ಯಾವುವು ಅಂತ ಕೇಳಿದರೆ, ಮಕ್ಕಳೇ ಕೇಳಿ, ಅವ್ರು ಕೇಳಿದ್ದು ಇಲ್ಲಿ ಉಂಟಾದ ಬಿಳಿಯ ಪ್ರಕ್ಷೇಪದ ಸಂಯುಕ್ತದ ಹೆಸರನ್ನ ಕೇಳಿಲ್ಲ. ಅವರು ಈ ಬಿಳಿಯ ಪ್ರಕ್ಷೇಪ ಉಂಟಾಗಲಿಕ್ಕೆ ಕಾರಣವಾಗಿರುವಂತಹ ಕ್ಯಾಟೈನ್ ಯಾವುದು ಮತ್ತೆ ಆನಯನ್ ಯಾವುದು ಅಂತ ಕೇಳಿದಾರೆ. ಹಾಗಾದ್ರೆ ನಮ್ಗೆಲ್ಲ ಗೊತ್ತಿದೆ, ಇದೊಂದು ದ್ವಿಸ್ಥಾನ ಪಲ್ಲಟ ಕ್ರಿಯೆ ಅಂತಾನು ಗೊತ್ತಿದೆ. ದ್ವಿಸ್ಥಾನ ಪಲ್ಲಟ ಕ್ರಿಯೆ ಅಂದ್ರೆ ಪ್ರತಿವರ್ತಕಗಳು ಪರಸ್ಪರ ತಮ್ಮಲ್ಲಿರುವಂತಹ ಅಯಾನುಗಳನ್ನ ವಿನಿಮಯ ಮಾಡಿಕೊಳ್ಳುವಂತಹ ಕ್ರಿಯೆಯನ್ನ ದ್ವಿಸ್ಥಾನ ಪಲ್ಲಟ ಕ್ರಿಯೆ ಅಂತ ಕರಿತೀವಿ. ಹಾಗಾದ್ರೆ ಇದೇನಿದೆ, ಸೋಡಿಯಂ ಸಲ್ಫೇಟ್ ಎನ್ನುವಂತಹ ಒಂದು ದ್ರಾವಣ Na2SO4 ಪ್ಲಸ್ ಬೇರಿಯಂ ಕ್ಲೋರೈಡ್ ಎನ್ನುವಂತಹ ಇನ್ನೊಂದು ದ್ರಾವಣ ಪರಸ್ಪರ ರಾಸಾಯನಿಕವಾಗಿ ವರ್ತಿಸಿ ಬಿಳಿ ಬಣ್ಣದ ಒಂದು ಸಂಯುಕ್ತವಾಗಿರುವಂತಹ ಬೇರಿಯಂ ಸಲ್ಫೇಟ್ ಉಂಟಾಗ್ಯದ. BaSO4 ಪ್ಲಸ್ ಸೋಡಿಯಂ ಕ್ಲೋರೈಡ್ ಎನ್ನುವಂತಹ ಒಂದು ಉತ್ಪನ್ನ ಉಂಟಾಗ್ಯದ. ಸಾಮಾನ್ಯವಾಗಿ ನಾವು ಎಲ್ಲೇ ಒಂದು ರಾಸಾಯನಿಕೆಯನ್ನು ಬರಿಬೇಕಾದ್ರೆ ಸರಿ ದೂಗಿಷ್ಟ ರಾಸಾಯನಿಕ ಸಮೀಕರಣವನ್ನ ಬರಿಬೇಕಾಗ್ತದ. ಇಲ್ಲಿ BA ಒಂದದ, S ಒಂದದ, O4 ಇದಾವೆ. ಬಟ್ ಸೋಡಿಯಂ ಎರಡದವ, ಕ್ಲೋರಿನ್ ಎರಡದವ. ಬಟ್ ಸೋಡಿಯಂ ಕ್ಲೋರಿನ್ ಒಂದೇ ಇರೋದ್ರಿಂದ ಈ ಒಂದು ರಾಸಾಯನಿಕ ಸಮೀಕರಣವನ್ನ ಸರಿದೂಗಿಸಿ ಬರಿಬೇಕಾದ್ರೆ ಎರಡನ್ನ ಬರಿಬೇಕಾಗ್ತದ. ಇಷ್ಟು ಬರೆದ್ಮೇಲೆ ನಮ್ಗೆ ಗೊತ್ತಿದೆ, ಈ ಬೇರಿಯಂ ಸಲ್ಫೇಟ್ ಎನ್ನುವುದು ಒಂದು ಬಿಳಿ ಬಣ್ಣದ ಪ್ರಕ್ಷೇಪ ಅಥವಾ ಇದನ್ನ ಇಂಗ್ಲಿಷ್ನ್ಯಾಗ ವೈಟ್ ಪ್ರೆಸಿಪಿಟೇಟ್ ಕರೀತೀವಿ. ಪ್ರಕ್ಷೇಪ ಅಂದ್ರೆ ನೀರಿನಲ್ಲಿ ವಿಲೀನವಾಗದ ವಸ್ತು, ಜಲ ವಿಲೀನವಾಗದ ವಸ್ತುವನ್ನು ನಾವು ಪ್ರಕ್ಷೇಪ ಅಂತ ಕರಿತೀವಿ. ಹಾಗಾಗಿ ಇದೊಂದು ಪ್ರಕ್ಷೇಪ. ಅವ್ರು ಕೇಳಿದ್ದು ಬಿಳಿ ಬಣ್ಣಕ್ಕೆ ಕಾರಣವಾಗಿರುವ ಅಯಾನುಗಳು ಯಾವುವು ಅಂತ ಕೇಳಿದಾರೆ. ಹಾಗಾಗಿ ನಾವು ಬರಿಬೇಕಾದ್ರೆ ಒಂದು ಬೇರಿಯಂ ಅಯಾನ್ Ba+2 ಎನ್ನುವಂತ ಒಂದು ಅಯಾನು, ಹಾಗೆ ಸಲ್ಫೇಟ್ ಅಯಾನ್. ಉತ್ತರವನ್ನ ಇಷ್ಟೇ ಬರಿಬೇಕು. ಒಂದು ಬೇರಿಯಂ ಅಯಾನು, ಇನ್ನೊಂದು ಸಲ್ಫೇಟ್ ಅಯಾನುಗಳು ಏನಾಗವೆ, ಬಿಳಿ ಬಣ್ಣದ ಪ್ರಕ್ಷೇಪ ಉಂಟಾಗಲಿಕ್ಕೆ ಕಾರಣವಾಗಿದ್ದಾವೆ.
ಹಾಗಾಗಿ ಉತ್ತರ ಇಷ್ಟೇ ಬರೀಬೇಕಾಗ್ತದ. ಬೇರಿಯಂ ಅಯಾನ್ ಮತ್ತು ಸಲ್ಫೇಟ್ ಅಯಾನ್ಗಳು ಬಿಳಿ ಬಣ್ಣದ ಪ್ರಕ್ಷೇಪ ಉಂಟಾಗಲಿಕ್ಕೆ ಕಾರಣವಾಗಿದ್ದಾವೆ. ಇದು ನಮ್ಮ 17 ಪ್ರಶ್ನೆಗೆ ಉತ್ತರ. ಈ ರಾಸಾಯನಿಕ ಸಮೀಕರಣವನ್ನ ಬರೆಯುವಂತ ಅವಶ್ಯಕತೆ ಇಲ್ಲ, ಆದರೂ ಕೂಡ ನಮ್ಗೆ ಗೊತ್ತಾಗ್ಬೇಕಲ್ಲ, ಹಾಗಾಗಿ ಬರೆದ್ಬಿಟ್ಟು ನಾವು ಈ ರೀತಿಯಾಗಿ ಉತ್ತರವನ್ನ ಬರೀಬೇಕಾಗ್ತದ. ಈಗ ಮುಂದಿನ ಪ್ರಶ್ನೆ ಸಂಖ್ಯೆ 18. ಕೆಳಗೆ ವ್ಯಕ್ತಪಡಿಸಲಾದ ಪ್ರಯೋಗಗಳನ್ನು ವೀಕ್ಷಿಸಿ. ಮುಂದಿನ ಪ್ರಶ್ನೆ ಸಂಖ್ಯೆ 18. ಕೆಳಗೆ ವ್ಯಕ್ತಪಡಿಸಲಾದ ಪ್ರಯೋಗಗಳನ್ನು ವೀಕ್ಷಿಸಿ. ಬೀಕರ್ ಎ ಮತ್ತು ಬೀಕರ್ ಬಿ ನಲ್ಲಿ ಉಂಟಾಗುವ ಲವಣಗಳ ಸ್ವಭಾವವನ್ನ ಊಹಿಸಿ ಅಂತ ಇದೆ. ಹಾಗಾದ್ರೆ ಇಲ್ಲಿ ಪ್ರಶ್ನೆ ಈ ರೀತಿಯಾಗಿದೆ. ದುರ್ಬಲ ಆಮ್ಲ ಪ್ಲಸ್ ದುರ್ಬಲ ಪ್ರತ್ಯಾಮ್ಲ ಬೀಕರ್ ಎದಲ್ಲಿರುವಂತಹ ಒಂದು ಲವಣ ಯಾವುದು? ಹಾಗೆ ಪ್ರಬಲ ಆಮ್ಲ ಪ್ಲಸ್ ದುರ್ಬಲ ಪ್ರತ್ಯಾಮ್ಲವನ್ನ ಹಾಕಿದಾಗ ಬೀಕರ್ ಬಿ ನಲ್ಲಿರುವಂತಹ ಲವಣ ಯಾವುದು ಅಂತ ಕೇಳಿದರೆ, ಮಕ್ಕಳೇ ನಮಗೆಲ್ಲ ಗೊತ್ತಿದೆ ಪ್ರಮುಖವಾಗಿ 3 ರೀತಿಯ ಲವಣಗಳಿವೆ. ಒಂದು ತಟಸ್ಥ ಲವಣ ಅಂತ ಇದೆ. ನಾನೀಗ 3 ರೀತಿಯ ಲವಣಗಳು ಯಾವ ರೀತಿಯಾಗಿ ನೋಡೋಣ. ಅಂದ್ರೆ 3 ರೀತಿಯ ಲವಣಗಳಿದಾವೆ. 3 ರೀತಿಯ ಲವಣಗಳು ಪ್ರಶ್ನೆ ಸಂಖ್ಯೆ 18ಕ್ಕೆ. ತಟಸ್ಥ ಲವಣ ಅಂತ ಇದೆ. ತಟಸ್ಥ ಲವಣ ಯಾವಾಗ ಉಂಟಾಗುತ್ತೆ ಅಂದ್ರೆ ಪ್ರಬಲವಾಗಿರುವಂತಹ ಆಮ್ಲಕ್ಕೆ ಪ್ರಬಲವಾಗಿರುವಂತಹ ಪ್ರತ್ಯಾಮ್ಲವನ್ನ ಹಾಕಿದಾಗ ಆಗ ಉಂಟಾಗುವಂತಹ ಲವಣ ತಟಸ್ಥ ಲವಣ ಆಗಿರ್ತದೆ. ಅಥವಾ ದುರ್ಬಲ ಆಮ್ಲಕ್ಕೆ ದುರ್ಬಲ ಪ್ರತ್ಯಾಮ್ಲವನ್ನ ಹಾಕಿದಾಗಲೂ ಕೂಡ ಬರುವಂತಹ ಲವಣ ತಟಸ್ಥ ಲವಣ ಆಗಿರ್ತದೆ. ಒಂದು ವೇಳೆ ಪ್ರಬಲವಾಗಿರುವಂತಹ ಆಮ್ಲಕ್ಕೆ ದುರ್ಬಲವಾಗಿರುವ ಪ್ರತ್ಯಾಮ್ಲವನ್ನ ಹಾಕಿದಾಗ ಆಗ ಬರುವಂತಹ ಲವಣವು ಏನಪ್ಪಾ ಆಮ್ಲೀಯ ಲವಣ ಆಗಿರ್ತದ. ಒಂದು ವೇಳೆ ದುರ್ಬಲ ಆಮ್ಲಕ್ಕೆ ಪ್ರಬಲ ಪ್ರತ್ಯಾಮ್ಲವನ್ನ ಹಾಕಿದಾಗ ಆಗ ಬರುವಂತಹ ಒಂದು ಲವಣ ಪ್ರತ್ಯಾಮ್ಲೀಯ ಲವಣವಾಗಿರ್ತದ. ಹಾಗಾದ್ರೆ ಇಲ್ಲಿ ಕೊಟ್ಟಿರುವಂತಹ 2 ಬೀಕರ್ ದ್ರಾವಣಗಳು ಈ ರೀತಿಯಾಗಿದ್ದಾವೆ. ಬೀಕರ್ ಎ ನಲ್ಲಿರುವಂತಹ ದ್ರಾವಣ ದುರ್ಬಲ ಆಮ್ಲ ಮತ್ತು ದುರ್ಬಲ ಪ್ರತ್ಯಾಮ್ಲವಾಗಿರುವುದರಿಂದ ಬೀಕರ್ ಎದಲ್ಲಿರುವಂತಹ ಬೀಕರ್ ಎ ನಲ್ಲಿ ಉಂಟಾಗುವ ಲವಣ ದುರ್ಬಲ ಆಮ್ಲ ಇದೆ, ದುರ್ಬಲ ಪ್ರತ್ಯಾಮ್ಲ ಇದೆ. ಹಾಗಾಗಿ ಇಲ್ಲಿ ಬೀಕರ್ ಎ ನಲ್ಲಿ ಉಂಟಾಗುವಂತ ಲವಣ ತಟಸ್ಥ ಲವಣ ಆಗಿರ್ತದ. ಏಕೆಂದ್ರೆ ಪ್ರಬಲ ಆಮ್ಲ ಅಥವಾ ಪ್ರಬಲ ಪ್ರತ್ಯಾಮ್ಲವಿದ್ದಾಗ, ದುರ್ಬಲ ಆಮ್ಲ ಅಥವಾ ದುರ್ಬಲ ಪ್ರತ್ಯಾಮ್ಲ ಇದ್ದಾಗ ಉಂಟಾಗುವಂತಹ ಲವಣ ತಟಸ್ಥ ಲವಣ ಇರ್ತದೆ. ಇಲ್ಲಿ ದುರ್ಬಲ ಆಮ್ಲ ಮತ್ತು ದುರ್ಬಲ ಪ್ರತ್ಯಾಮ್ಲ ಇರುವುದರಿಂದ ಉಂಟಾಗುವಂತಹ ಲವಣವು ತಟಸ್ಥ ಲವಣ ಆಗಿರ್ತದೆ. ಇಲ್ಲಿಗೆ ಬಂದ್ರೆ ಇಲ್ಲಿ ಬೀಕರ್ ಬಿ ನಲ್ಲಿ ಉಂಟಾಗುವಂತಹ ಒಂದು ಲವಣ ಯಾವುದು ಅಂತಂದ್ರೆ ಪ್ರಬಲ ಆಮ್ಲ ಐತಿ. ಪ್ರಬಲ ಆಮ್ಲಕ್ಕೆ ದುರ್ಬಲ ಪ್ರತ್ಯಾಮ್ಲವನ್ನ ಹಾಕಿದಾಗ ಬರುವಂತ ಆಗ್ತದ. ಬೀಕರ್ ಎ ನಲ್ಲಿ ತಟಸ್ಥ ಲವಣ ಉಂಟಾಗ್ತದೆ ಅಂತ ಹೇಳಿ ನಾವು ಈ ರೀತಿಯಾಗಿ ಉತ್ತರವನ್ನ ಬರೆಯುವ ಮೂಲಕ ಸುಲಭವಾಗಿ ಅಂಕಗಳನ್ನ ಗಳಿಸಬಹುದು. ಇಷ್ಟು ಪ್ರಶ್ನೆ ಸಂಖ್ಯೆ 18ಕ್ಕೆ ಸಂಬಂಧಪಟ್ಟಂತಹ ಉತ್ತರ. ಹಾಗಾದ್ರೆ ಮುಂದಿನ ಪ್ರಶ್ನೆ ನೋಡೋಣ. ಇವು 2 ಅಂಕದ ಪ್ರಶ್ನೆಗಳು. ಒಂದು ರಾಸಾಯನಿಕ ಕ್ರಿಯೆ ಜರುಗಿದೆ ಎಂದು ನಿರ್ಧರಿಸಲು ಸಹಾಯಕವಾಗುವ ವೀಕ್ಷಣೆನ ಪಟ್ಟಿ ಮಾಡಿ. ನಮ್ಗೆ ಗೊತ್ತಿದೆ ರಾಸಾಯನಿಕ ಕ್ರಿಯೆ ನಡೆದಿದೆ ಅಥವಾ ಆಗಿದೆ ಅಂತ ಗೊತ್ತಾಗ್ಬೇಕಾದ್ರೆ ಕೆಲವೊಂದಿಷ್ಟು ಏನಪ್ಪಾ ಅಂದ್ರೆ ಅಂಶಗಳಿದಾವೆ. ಆ ಅಂಶಗಳು ಯಾವುವು ಅಂತ ಕೇಳಿದಾರೆ. ಹಾಗಾದ್ರೆ ಈ ಪ್ರಶ್ನೆಗೆ ಉತ್ತರವನ್ನ ಯಾವ ರೀತಿಯಾಗಿ ಬರೀಬೇಕು ನೋಡೋಣ. ರಾಸಾಯನಿಕ ಕ್ರಿಯೆ ಜರುಗಿದೆ ಅಥವಾ ನಡೆದಿದೆ ಎಂದು ತಿಳಿದುಕೊಂಡಿರುವಂತಹ ಅಂಶಗಳು. 19ನೇ ಪ್ರಶ್ನೆ,
ರಾಸಾಯನಿಕ ಕ್ರಿಯೆ ಜರುಗಿದೆ ಅಥವಾ ನಡೆದಿದೆ, ಜರುಗಿದೆ ಎಂದು ತಿಳಿಯಲು ಇರುವ ಅಂಶಗಳು, ಎಂದು ತಿಳಿಯಲು ಇರುವ ಅಂಶಗಳನ್ನ ಕೇಳಿದ್ದಾರೆ. ಯಾವ ಯಾವ ಅಂಶಗಳು ನಮಗೆ ರಾಸಾಯನಿಕ ಕ್ರಿಯೆ ನಡೆದಿದೆ ಎಂದು ಹೇಳಿಕೊಡ್ತಾವ ಅಂತ ಕೇಳಿದ್ದಾರೆ. ಹಾಗಾಗಿ ಇಲ್ಲಿ ಪ್ರಮುಖವಾಗಿ 4 ರಿಂದ 5 ಅಂಶಗಳ ಮೂಲಕ ನಾವು ರಾಸಾಯನಿಕ ಕ್ರಿಯೆ ನಡೆದಿದೆ ಅಂತ ಹೇಳ್ಬೋದು. ಒಂದನೇದ್ದು ವಸ್ತುವಿನ ಸ್ಥಿತಿ ಬದಲಾವಣೆ ಆಗೋದ್ರಿಂದ ಸ್ಥಿತಿ ಬದಲಾವಣೆ ಆದರೆ ರಾಸಾಯನಿಕ ಕ್ರಿಯೆ ನಡೆದಿದೆ ಅಂತ ಹೇಳ್ಬೋದು. ಎರಡನೇದ್ದು ಏನಪ್ಪಾ ಅಂದ್ರ ಬಣ್ಣದಲ್ಲಿ ಬದಲಾವಣೆ ಆಯಿತು ಅಂದ್ರ ಬಣ್ಣದಲ್ಲಿ ಬದಲಾವಣೆಯಾಗುವುದರಿಂದನೂ ಕೂಡ ರಾಸಾಯನಿಕ ಕ್ರಿಯೆ ಆಗಿದೆ ಎಂದು ಹೇಳ್ಬೋದು. ಹಾಗೆಯೇ ಮೂರನೇದು ಏನಪ್ಪಾ ಅಂದ್ರ ಯಾವುದೋ ಒಂದು ಅನಿಲ ಬಿಡುಗಡೆ ಆದ್ರ, ಯಾವುದೇ ಒಂದು ಅನಿಲ, ಹೈಡ್ರೋಜನ್ ಅನಿಲ ಆಗಲಿ, ಆಕ್ಸಿಜನ್ ಅನಿಲ ಆಗಲಿ, ಅಥವಾ ಕಾರ್ಬನ್ ಡೈಆಕ್ಸೈಡ್ ಅನಿಲ ಆಗಲಿ, ಯಾವುದೇ ಒಂದು ಅನಿಲ ಬಿಡುಗಡೆಯಾದರೆ ರಾಸಾಯನಿಕ ಕ್ರಿಯೆ ನಡೆದಂತ ಹೇಳಬಹುದು. ಹಾಗೆಯೇ 4ನೇದು ತಾಪದಲ್ಲಿ ಬದಲಾವಣೆ ಆದರೆ ಕೂಡ ರಾಸಾಯನಿಕ ಕ್ರಿಯೆ ನಡೆದು ಹೇಳ್ಬೋದು. ಹಾಗೆಯೇ 5ನೇದು ಏನಪ್ಪಾ ಅಂದ್ರ ವಾಸನೆಯಲ್ಲಿ ಬದಲಾವಣೆ, ಆಕಸ್ಮಿಕವಾಗಿ ಆ ಒಂದು ಕ್ರಿಯೆ ನಡೆಯುವಾಗ ಅಲ್ಲಿ ವಾಸನೆಯಲ್ಲಿ ಬದಲಾವಣೆ ಆಯಿತು ಅಂತಂದ್ರೆ ಆಗಲೂ ಕೂಡ ಏನಾಗ್ಬೋದು, ರಾಸಾಯನಿಕ ಕ್ರಿಯೆ ನಡೆದಿದೆ ಅಂತ ಹೇಳ್ಬೋದು. ಇವೆಲ್ಲವೂ ಕೂಡ ರಾಸಾಯನಿಕ ಕ್ರಿಯೆಗೆ ನಡೆದಿದೆ ಎಂದು ತಿಳಿದುಕೊಳ್ಳಲು ಇರುವಂತಹ ಅಂಶಗಳು. ಇಷ್ಟು ಉತ್ತರವನ್ನು ನಾವು ಬರೆದ್ರೆ ನಮಗೆ 2 ಅಂಕಗಳು ಸಿಗುವಂತಹ ಸಾಧ್ಯತೆ ಇರ್ತದೆ. ಹಾಗಾಗಿ ಒಂದು ಸ್ಥಿತಿ ಬದಲಾವಣೆ ಆಗ್ಬೋದು, ಬಣ್ಣದ ಬದಲಾವಣೆ ಆಗ್ಬೋದು, ಅಥವಾ ಯಾವುದೇ ಒಂದು ಅನಿಲ ಬಿಡುಗಡೆ ಆಗ್ಬೋದು, ತಾಪದಲ್ಲಿ ಬದಲಾವಣೆ ಆಗ್ಬೋದು. ಆದರೆ ವಾಸನೆಯಲ್ಲಿ ಬದಲಾವಣೆ ಆಯಿತು ಅಂದ್ರೆ ಅಲ್ಲಿ ರಾಸಾಯನಿಕ ಕ್ರಿಯೆ ಆಗಿದೆ ಅಂತ ಅರ್ಥ ಆಗ್ತದ. ಇಷ್ಟು ಏನಪ್ಪಾ ಅಂದ್ರೆ 19ನೆಯ ಪ್ರಶ್ನೆಗೆ ಉತ್ತರ. 19. ಈಗ 20ನೆಯ ಪ್ರಶ್ನೆ ಏನ ನೋಡಿ. ನೀರಿನ ವಿದ್ಯುತ್ ವಿಭಜನೆಯಲ್ಲಿ ಉಪಯೋಗಿಸುವ ಉಪಕರಣದ ಚಿತ್ರವನ್ನ ಬರೆಯಿರಿ ಮತ್ತು ಕೆಳಗಿನ ಭಾಗಗಳನ್ನ ಗುರುತಿಸಿ. ಒಂದು ಗ್ರಾಫೈಟ್ ದಂಡ, ಇನ್ನೊಂದು ಆಕ್ಸಿಜನ್ ಕೇಳಿದಾರೆ. ನಮ್ಗೆಲ್ಲ ಗೊತ್ತಿದೆ ನೀರಿನ ವಿದ್ಯುತ್ ವಿಭಜನೆಯ ಚಿತ್ರವನ್ನ ಹಾಕೋಣ. ವಿದ್ಯುತ್ ವಿಭಜನೆಯ ಚಿತ್ರವನ್ನ ಹಾಕಬೇಕಾದ್ರೆ ನಮಗೆ ಒಂದು ಪ್ಲಾಸ್ಟಿಕ್ ಮಗ್ಗು ಬೇಕಾಗ್ತದೆ. ಹಾಗಾದ್ರೆ 20ನೆಯ ಪ್ರಶ್ನೆಗೆ ಉತ್ತರವನ್ನ ಯಾವ ರೀತಿಯಾಗಿ ಬರೀಬೇಕು ನೋಡೋಣ. ಒಂದು ಪ್ಲಾಸ್ಟಿಕ್ ಮಗ್ಗನ್ನ ತಗೊಳ್ಬೇಕು. ಇದೊಂದು ಪ್ಲಾಸ್ಟಿಕ್ ಮಗ್ ಇದೆ. ಈ ಪ್ಲಾಸ್ಟಿಕ್ ಮಗ್ಗಿಗೆ ಒಂದು ಹೋಲನ್ನ ಹಾಕ್ಬಿಟ್ಟು 2 ಗ್ರಾಫೈಟ್ ದಂಡಗಳನ್ನ ಹಾಕೋಬೇಕು. ಗ್ರಾಫೈಟ್ ದಂಡ ಇಲ್ಲ ಅಂದ್ರೆ ಬೇರೆ ಯಾವ್ದಾದ್ರು ವಿದ್ಯುತ್ ಹರಿಯುವಂತಹ ಒಂದು ಲೋಹವನ್ನು ಹಾಕೋಬಹುದು. ಗ್ರಾಫೈಟ್ ಅನ್ನೇ ಯಾಕೆ ಬಳಸ್ತಾರಪ್ಪ ಅಂದ್ರೆ ಗ್ರಾಫೈಟ್ ಬೇಗನೆ ಅದು ಉತ್ಕರ್ಷಣೆಗೆ ಒಳಗಾಗೋದಿಲ್ಲ ಮತ್ತು ಅದು ಬೇಗನೆ ಏನಪ್ಪಾ ಅಂದ್ರೆ ನೀರಿನೊಂದಿಗೆ ಒತ್ತಿಸುವುದನ್ನ ಕಾರಣಕ್ಕಾಗಿ ನಾವು ಗ್ರಾಫೈಟ್ ದಂಡವನ್ನ ವಿದ್ಯುತ್ ಗ್ರಹವನ್ನಾಗಿ ಬಳಸ್ತೇವೆ. ಇವುಗಳು ಗ್ರಾಫೈಟ್ ದಂಡಗಳಾಗಿದ್ದಾವೆ. ಗ್ರಾಫೈಟ್ ದಂಡ ಈ ಭಾಗವನ್ನ ಅವರು ಕೇಳಿದಾರ, ಹಾಗಾಗಿ ನಾನು ಈ ಭಾಗವನ್ನ ಗುರುತಿಸ್ತೇನೆ. ಗ್ರಾಫೈಟ್ ದಂಡ. ಈಗ ಇಲ್ಲಿ ಸೋರದ ಹಾಗೆ ನಾವು ಏನ್ ಮಾಡ್ಕೋಬೇಕು ಅಂದ್ರೆ ಈ ಗ್ರಾಫೈಟ್ ದಂಡಕ್ಕೆ ಪೆನ್ಸಿಲ್ ಹಚ್ಕೋಬೇಕು. ಹಾಗೆಯೇ ಈ ಗ್ರಾಫೈಟ್ ದಂಡವನ್ನ ಏನ್ ಮಾಡ್ಬೇಕಂದ್ರೆ ಒಂದು ವಾಹಕವನ್ನ ಸಂಪರ್ಕ ಮಾಡ್ಕೋಬೇಕು. ಒಂದು ಬ್ಯಾಟರಿಯ ಧನಾಗ್ರಹಕ್ಕೆ ಇನ್ನೊಂದನ್ನ ಬ್ಯಾಟರಿಯ ಋಣಾಗ್ರಹಕ್ಕೆ ಒತ್ತುಗುಂಡಿಯೊಂದಿಗೆ ಸಂಪರ್ಕವನ್ನ ಮಾಡ್ಕೊಳ್ಬೇಕು. ಓಕೆ, ಯಾವ ವಿದ್ಯುತ್ ಕೋಶದ ಧನಾಗ್ರಹವನ್ನ ಗ್ರಾಫೈಟ್ಗೆ ಜೋಡಿಸ್ತೀರಿ ಆ ಗ್ರಾಫೈಟ್ ಅನ್ನ ನಾವು ಆನೋಡ್ ಅಂತ ಕರಿತೀವಿ. ಇಂಗ್ಲಿಷ್ನ್ಯಾಗ ಆನೋಡ್, ಅದನ್ನೇ ಕನ್ನಡದಲ್ಲಿ ಧನಾಗ್ರಹ ಅಂತ ಕರಿತೀವಿ. ಹಾಗೆ ಗ್ರಾಫೈಟ್ ನ ಯಾವ ಒಂದು ತುದಿಯನ್ನ ವಿದ್ಯುತ್ ಕೋಶದ ಋಣತುದಿಗೆ ಸಂಪರ್ಕವನ್ನ ಮಾಡ್ತೇವೆ ಅದನ್ನ ಕ್ಯಾಥೋಡ್ ಅಂತ ಕರಿತೀವಿ. ಕ್ಯಾಥೋಡ್. ಇದನ್ನ ಕನ್ನಡದಲ್ಲಿ ಋಣಾಗ್ರಹ ಅಂತಾನು ಕರಿತೀವಿ. ಋಣಾಗ್ರಹ ಅಂದ್ರು ಅಷ್ಟೇ, ಕ್ಯಾಥೋಡ್ ಅಂದ್ರು ಅಷ್ಟೇ. ಈಗ ಇದಕ್ಕೆ ಏನ್ ಮಾಡೋಣಪ್ಪ ಅಂದ್ರೆ ಏನಪ್ಪಾ ಅಂದ್ರೆ ಒಂದು ಟೆಸ್ಟ್ ಟ್ಯೂಬ್ ಅನ್ನ 2 ಟೆಸ್ಟ್ ಟ್ಯೂಬ್ ಅನ್ನ ತಲೆ ಕೆಳಗೆ ಹಾಕೋಣ. ಅದಕ್ಕಿಂತ ಮುಂಚೆ ನೀರನ್ನ ಹಾಕೋಣ.
ನೀರನ್ನ ಹಾಕಿಬಿಟ್ಟು ನೀರನ್ನ ಹಾಕೋಣ. ಹಾಕ್ಬಿಟ್ಟು ನೀರು ತುಂಬಿದ 2 ಟೆಸ್ಟ್ ಟ್ಯೂಬ್ಗಳನ್ನ ಏನಪ್ಪ ಅಂದ್ರೆ ತಲೆ ಕೆಳಗಾಗಿ ಮಾಡಿ ಅಥವಾ ಬಾಯಿ ಕೆಳಗ ಮಾಡಿ ಇದರ ಒಳಗಡೆ ಹಾಕೋಣ. ಈ ತರ ಹಾಕ್ಬಿಟ್ಟು ಇಷ್ಟು ಮಾಡಿದಾಗ ಸ್ವಲ್ಪ ಪ್ರಮಾಣದ ಏನಪ್ಪಾ ಅಂದ್ರೆ ಆಮ್ಲೀಯ ದ್ರಾವಣ ಕೂಡ ಹಾಕ್ಬೇಕಾಗ್ತದ. ಏಕೆಂದರೆ ನೀರು ವಿದ್ಯುತ್ ವಿಭಜನೀಯವಾಗಿ ಕಾರ್ಯವನ್ನ ಮಾಡುವ ಸಲುವಾಗಿ ಒಂದು ಸ್ವಲ್ಪ ಏನಪ್ಪಾ ಅಂದ್ರೆ ಆಮ್ಲೀಯ ದ್ರಾವಣವನ್ನು ಕೂಡ ಹಾಕಬೇಕಾಗ್ತದ. ಇಷ್ಟು ಹಾಕಿದ ನಂತರ ಈಗ ಇದು ಬ್ಯಾಟ್ರಿ ಆಗಿದೆ. ಇದು ಬ್ಯಾಟರಿ, ಇದು ಒತ್ತುಗುಂಡಿ ಅಥವಾ ಕೀ ಅಂತ ಕರಿತೀವಿ. ಈಗ ಒತ್ತುಗುಂಡಿಯನ್ನ ಹಾಕಿದಾಗ ಏನಾಗುತ್ತೆ, ಈ ನೀರು ವಿಭಜನೆಗೊಳ್ಳಿಕ್ಕೆ ಸ್ಟಾರ್ಟ್ ಆಗ್ತದ. ನೀರು ವಿಭಜನೆಗೊಂಡ್ಬಿಟ್ಟು ಹೈಡ್ರೋಜನ್ ಮತ್ತು ಆಕ್ಸಿಜನ್ ಅನಿಲವಾಗ್ತದ. ಈ H2ಗೆ ಅಂದ್ರೆ ನೀರಿಗೆ ಯಾವಾಗ ನಾವು ವಿದ್ಯುತ್ ಶಕ್ತಿಯನ್ನ ಹಾಯಿಸಿದಾಗ ವೆನ್ ಯು ಪಾಸ್ ದ ಎಲೆಕ್ಟ್ರಿಕ್ ಎನರ್ಜಿ ಏನಾಗುತ್ತೆ, ನೀರು ಸ್ಪ್ಲಿಟ್ ಆಗ್ತದ ಅಥವಾ ವಿಭಜನೆ ಆಗ್ತದ. ವಿಭಜನೆ ಆಗ್ಬಿಟ್ಟು ಹೈಡ್ರೋಜನ್ ಅನಿಲ ಪ್ಲಸ್ ಆಕ್ಸಿಜನ್ ಅನಿಲವಾಗ್ತದ. ಈ ರೀತಿಯಾಗಿ 2 ಅನಿಲ ಉತ್ಪತ್ತಿ ಆಗ್ತವೆ. ಬಿಡುಗಡೆ ಆಗಿರುವಂತಹ ಹೈಡ್ರೋಜನ್ ಅನಿಲವು ಕ್ಯಾಥೋಡ್ ನಲ್ಲಿ ಬಂದು ಸಂಗ್ರಹ ಆಗ್ತದೆ. ಇಲ್ಲಿ ಬಂದು ಸಂಗ್ರಹವಾಗುವಂತಹ ಅನಿಲ ಏನಪ್ಪಾ ಅಂದ್ರ ಇದು ಹೈಡ್ರೋಜನ್ ಅನಿಲವಾಗೈತಿ. ಹೈಡ್ರೋಜನ್ ಅನಿಲವಾಗಿದ್ರ ಇನ್ನ ಆನೋಡ್ ನಲ್ಲಿ ಏನಪ್ಪಾ ಅಂದ್ರ ಅಲ್ಲಿ ಬಂದು ಸಂಗ್ರಹವಾಗುವಂತಹ ಅನಿಲ ಯಾವುದು ಅಂತ ನೋಡ್ತಾ ಹೋದ್ರೆ ಆಕ್ಸಿಜನ್ ಅನಿಲ ಅಥವಾ ಆಮ್ಲಜನಕದ ಅನಿಲ ಬಂದು ಸಂಗ್ರಹ ಆಗ್ತದ. ಇದು ಆಕ್ಸಿಜನ್ ಅನಿಲ. ಈ ರೀತಿಯಾಗಿ ಕ್ಯಾಥೋಡ್ ನಲ್ಲಿ ಹೈಡ್ರೋಜನ್ ಇಲ್ಲ, ಮತ್ತೆ ಆನೋಡ್ ನಲ್ಲಿ ಆಕ್ಸಿಜನ್ ಸಂಗ್ರಹವಾಗ್ತದ. ಹಾಗೆಯೇ ಇವುಗಳು ಪ್ರಣಾಳಗಳು ಅಥವಾ ಟೆಸ್ಟ್ ಟ್ಯೂಬ್ ಅಂತೀವಿ, ಪ್ರಣಾಳಗಳು. ಇನ್ನ ಇದು ಪ್ಲಾಸ್ಟಿಕ್ ಮಗ್ಗು ಅಥವಾ ಜಗ್ಗು ಅಂತ ಕರಿತೀವಿ, ಪ್ಲಾಸ್ಟಿಕ್ ಮಗ್. ಇಷ್ಟು ನಾವು ಏನಪ್ಪಾ ಅಂದ್ರ ಒಂದು ನೀರಿನ ವಿದ್ಯುತ್ ವಿಭಜನೆಯ ಚಿತ್ರವನ್ನ ಹಾಕಬೇಕಾಗ್ತದ. ಹಾಗೆ ಇದು ಬ್ಯಾಟ್ರಿ ಒತ್ತುಗುಂಡಿ ಇದೆ. ಇಲ್ಲೇ ನೀರು ಸೋರದ ಹಾಗೆ ಏನಪ್ಪಾ ಅಂದ್ರ ಎಂಸಿಲ್ ಅನ್ನ ಹಚ್ಚಿರ್ತೇವೆ. ಇಷ್ಟು ನಾವು ಮಾಡಿಬಿಟ್ರೆ ಸುಲಭವಾಗಿ ನೀರಿನ ವಿದ್ಯುತ್ ವಿಭಜನೆ ಮಾಡಬಹುದು. ಹಾಗೆಯೇ ಆಮ್ಲೀಕರಿಸಿದ ನೀರನ್ನು ಕೂಡ ನಾವು ಹಾಕಿದ್ದೇವೆ. ಇಷ್ಟು ಏನಪ್ಪಾ ಅಂದ್ರೆ ಇದು ವಿದ್ಯುತ್ ವಿಭಜನೆಗೆ ಚಿತ್ರಕ್ಕೆ ಸಂಬಂಧಪಟ್ಟಂತ ಮಾಹಿತಿ. ಈ ರೀತಿಯಾಗಿ ನಾವು ಚಿತ್ರವನ್ನ ಹಾಕಿ ತುಂಬಾ ಚೆನ್ನಾಗಿ ಕೇಳಿರುವಂತಹ ಭಾಗಗಳನ್ನ ತಪ್ಪದೆ ಗುರುತಿಸಿದ್ರೆ ನಮಗೆ 2 ಅಂಕ ಸಿಗ್ತದ. ಇಷ್ಟು ಪ್ರಶ್ನೆ ಸಂಖ್ಯೆ 20ಕ್ಕೆ ಉತ್ತರವಾಗಿದೆ. ಹಾಗಾದ್ರೆ ಮುಂದಿನ ಪ್ರಶ್ನೆ ಸಂಖ್ಯೆ ನೋಡೋಣ. ಮುಂದಿನ ಪ್ರಶ್ನೆ ಸಂಖ್ಯೆ ಏನಿದೆ ಅಂತ ಹೋಗೋಣ. ಇದು ಕೂಡ ಚಿತ್ರ ಇದೆ. ಏನ್ ಚಿತ್ರ ಇದೆಪ್ಪ ಅಂದ್ರ ಸಾರರಿಕ್ತ ಸಲ್ಫರಿಕ್ ಆಮ್ಲದ ಜೊತೆಗೆ ಸತುವಿನ ಚೂರುಗಳ ವರ್ತನೆಯನ್ನ ತೋರಿಸಲು ಉಪಯೋಗಿಸುವ ಉಪಕರಣಗಳ ಜೋಡಣೆಯ ಚಿತ್ರವನ್ನ ಮಾತ್ರ ಕೇಳಿದಾರ. ಇಲ್ಲಿ ಭಾಗಗಳನ್ನ ಕೇಳಿಲ್ಲ. ಹಾಗಾಗಿ ನೀವು ಚಿತ್ರವನ್ನ ಬಿಡಿಸಲೇ ಸಾಕು. ಹಾಗೆ ನೋಡೋಣ ಈ ಚಿತ್ರವನ್ನು ಹೆಂಗ್ ಬಿಡಿಸ್ಬೇಕು, 21ನೆಯ ಪ್ರಶ್ನೆಗೆ ಉತ್ತರವನ್ನ ಯಾವ ರೀತಿಯಾಗಿ ಬರಿಬೇಕು ಅಂತ ನೋಡೋಣ. ಈಗ 21 ಕ್ವಶನ್, 21ನೆಯ ಪ್ರಶ್ನೆಗೆ ಉತ್ತರ ನೋಡೋಣ. 21 ಪ್ರಶ್ನೆ ಏನಪ್ಪಾ ಅಂದ್ರೆ ಸಾರರಿಕ್ತ ಸಲ್ಫರಿಕ್ ಆಮ್ಲದೊಂದಿಗೆ ಸತುವಿನ ಚೂರುಗಳ ವರ್ತನೆಯನ್ನ ತೋರಿಸುವಂತಹ ಚಿತ್ರವನ್ನ ಕೇಳಿದಾರ. ನಾನು ಇಲ್ಲೊಂದು ಆಧಾರ ಸ್ತಂಭವನ್ನ ಹಾಕ್ತಾ ಇದ್ದೇನೆ. ಇದನ್ನ ಇಂಗ್ಲಿಷ್ ನಲ್ಲಿ ಸ್ಟ್ಯಾಂಡ್ ಅಂತ ಕರಿತೀವಿ. ಇದೊಂದು ಆಧಾರ ಸ್ತಂಭ. ಈ ಆಧಾರ ಸ್ತಂಭಕ್ಕೆ ಒಂದು ಪ್ರಣಾಳವನ್ನ ಜೋಡಿಸ್ತೇನೆ, ಒಂದು ಪ್ರಣಾಳವನ್ನ ಸಂಪರ್ಕವನ್ನ ಮಾಡ್ಕೋತಾನೆ. ಇದು ಪ್ರಣಾಳ. ಈ ಪ್ರಣಾಳದ ಒಳಗಡೆ ಕೆಲವೊಂದಿಷ್ಟು ಸತುವಿನ ಚೂರುಗಳನ್ನ ಹಾಕ್ತಾನೆ, ಕೆಲವೊಂದಿಷ್ಟು ಸತುವಿನ ಚೂರುಗಳನ್ನ ಹಾಕ್ತಾ ಇದ್ದೇನೆ. ಹಾಗೆಯೇ ಈ ಪ್ರಣಾಳದ ಕೆಲವೊಂದಿಷ್ಟು ಸತುವಿನ ಚೂರು ಹಾಕ್ತಾನೆ. ಹಾಗೆಯೇ ಈ ಪ್ರಣಾಳದ ಒಳಭಾಗದಲ್ಲಿ ಸಾರರಿಕ್ತ ಸಲ್ಫರಿಕ್ ಆಮ್ಲವನ್ನು ಕೂಡ ಹಾಕ್ತಾನೆ. ಸಾರರಿಕ್ತ ಸಲ್ಫರಿಕ್ ಆಮ್ಲ ಹಾಗೂ ಏನಪ್ಪಾ ಅಂದ್ರೆ ಕೆಲವೊಂದಿಷ್ಟು ಸತುವಿನ ಚೂರುಗಳನ್ನ ಹಾಗೂ ಸಾರರಿಕ್ತ ಸಲ್ಫರಿಕ್ ಆಮ್ಲದ ದ್ರಾವಣವನ್ನ ಹಾಕ್ಬಿಟ್ಟು ತಕ್ಷಣವೇ ಏನ್ ಮಾಡ್ತಾನಪ್ಪ ಅಂದ್ರ ಈ ಒಂದು ಪ್ರಣಾಳವನ್ನ ರಬ್ಬರ್ ಬಿರಡೆ ಸಹಾಯದಿಂದ ನಿರ್ಗಮನಾಳವನ್ನ ಹೊಂದಿರುವಂತಹ ರಬ್ಬರ್ ಬಿರಡೆಯ ಸಹಾಯದಿಂದ ತಕ್ಷಣವೇ ಅದನ್ನ ಹಾಕ್ತಾನೆ. ಇದು ನಿರ್ಗಮನಾಳವನ್ನ ತೆಗೆದುಕೊಂಡು ಹೋಗಿ ನೀರು ತುಂಬಿರುವ ಅಥವಾ ಸಾಬೂನಿನ ದ್ರಾವಣ ತುಂಬಿರುವಂತಹ ಪಾತ್ರೆಯ ಒಳಗಡೆ ಇಡ್ತಾ ಇದ್ದೇನೆ. ಇದು ಸಾಬೂನಿನ ದ್ರಾವಣ ಆಗಿರ್ತದ. ತಕ್ಷಣ ಈ ಒಂದು
ಏನಪ್ಪ ಅಂದ್ರೆ ಸತು ಅಲ್ಲಿರುವಂತಹ ಸಲ್ಫರಿಕ್ ಆಮ್ಲದೊಂದಿಗೆ ವರ್ತಿಸಿ ಅಂದ್ರೆ ದುರ್ಬಲವಾಗಿರುವಂತಹ ಸಲ್ಫರಿಕ್ ಆಮ್ಲವಾಗಿರುವಂತಹ H2SO4 ನೊಂದಿಗೆ ನಾವು ಹಾಕಿರುವಂತಹ ಸತುವಿನ ಚೂರುಗಳು ರಾಸಾಯನಿಕವಾಗಿ ವರ್ತಿಸಿ ಜಿಂಕ್ ಸಲ್ಫೇಟ್ ಎನ್ನುವಂತಹ ಒಂದು ಲವಣವನ್ನ ಪ್ಲಸ್ ಹೈಡ್ರೋಜನ್ ಅನಿಲವನ್ನ ಉತ್ಪತ್ತಿ ಮಾಡ್ತವ. ಹಾಗಾಗಿ ಈ ಅನಿಲವು ಏನಾಗತ್ತಪ್ಪ ಅಂದ್ರೆ ಈ ನಿರ್ಗಮನಾಳದ ಮೂಲಕ ಹಾದು ಬರ್ತದ. ಇಲ್ಲಿ ಬರುವಂತಹ ಅನಿಲ ಹೈಡ್ರೋಜನ್ ಅನಿಲವಾಗಿದ್ದು ಅದು ಸಾಬೂನಿನ ನೀರಿಗೆ ಬಂದು ಗುಳ್ಳೆಗಳು ಹೈಡ್ರೋಜನ್ ಗುಳ್ಳೆಗಳ ರೂಪದಲ್ಲಿ ಹೈಡ್ರೋಜನ್ ಗುಳ್ಳೆಗಳಾಗಿ ಮೇಲಕ್ಕೆ ಬರ್ತಾವ. ಈ ಒಂದು ಗುಳ್ಳೆಯ ಪಕ್ಕದಲ್ಲಿ ಒಂದು ಉರಿಯುತ್ತಿರುವಂತಹ ಮೇಣದ ಬತ್ತಿಯನ್ನು ತೆಗೆದುಕೊಂಡಾಗ ಆ ಗುಳ್ಳೆಗಳು ಪಾಪ್ ಎನ್ನುವಂತಹ ಶಬ್ದದೊಂದಿಗೆ ಉರಿತಾವ. ಈ ರೀತಿಯಾಗಿ ನಾವು ಏನಪ್ಪಾ ಅಂದ್ರೆ ಸಾರರಿಕ್ತ ಸಲ್ಫರಿಕ್ ಆಮ್ಲದೊಂದಿಗೆ ಸತುವಿನ ಚೂರುಗಳ ವರ್ತನೆಯನ್ನ ತೋರಿಸಬಹುದು. ಒಂದು ವೇಳೆ ಭಾಗಗಳ ಗುರುತಿಸ್ತಪ್ಪೇನಿಲ್ಲ. ಇದೊಂದು ಆಧಾರ ಸ್ತಂಭವಾಗಿದೆ, ಆಧಾರ ಸ್ತಂಭ. ಹಾಗೆ ಇದೊಂದು ಪ್ರಣಾಳ ಆಗೈತಿ, ಪ್ರಣಾಳ. ಹಾಗೆ ಇದು ಏನಪ್ಪಾ ಅಂದ್ರೆ ಸತುವಿನ ಚೂರುಗಳು ಪ್ಲಸ್ ಸತುವಿನ ಚೂರು ಪ್ಲಸ್ ಸಾರರಿಕ್ತ ಅಥವಾ ದುರ್ಬಲ ಸಾರರಿಕ್ತ ಸಲ್ಫರಿಕ್ ಆಮ್ಲ H2SO4 ಆಗೈತಿ. ಇದೊಂದು ನಿರ್ಗಮನಾಳ, ನಿರ್ಗಮನಾಳ ಆಗೈತಿ. ಹಾಗೆ ಇದೊಂದು ರಬ್ಬರ್ ಬಿರಡೆ, ಬುರುಡೆ ಅಲ್ಲ ರಬ್ಬರ್ ಬಿರಡೆ. ಇದು ಸಾಬೂನಿನ ದ್ರಾವಣ, ಸಾಬೂನಿನ ದ್ರಾವಣ. ಇವುಗಳು ಹೈಡ್ರೋಜನ್ ಗುಳ್ಳೆಗಳು, ಹೈಡ್ರೋಜನ್ ಗುಳ್ಳೆಗಳು. ಈ ಗುಳ್ಳೆಗಳನ್ನ ಪರೀಕ್ಷೆ ಮಾಡಲಿಕ್ಕೆ ಒಂದು ಉರಿಯುತ್ತಿರುವ ಮೇಣದ ಬತ್ತಿಯನ್ನ ಆ ಒಂದು ಗುಳ್ಳೆಯ ಪಕ್ಕದಲ್ಲಿ ತೆಗೆದುಕೊಂಡು ಹೋಗಲಾಗಿದೆ. ಆಗ ಏನಾಗುತ್ತೆ ಅಂದ್ರೆ ಆ ಗುಳ್ಳೆಗಳು ಪಾಪ್ ಎನ್ನುವಂತಹ ಶಬ್ದದೊಂದಿಗೆ ಉರಿಯುತ್ತೇವೆ ಅಂತ ಹೇಳಿ ಇಷ್ಟು ನಾವು ಚಿತ್ರವನ್ನ ಹಾಕಿದಾಗ ನಮಗೆ 2ಕ್ಕೆ 2 ಅಂಕಗಳು ಖಂಡಿತವಾಗಿಯೂ ಸಿಗ್ತವೆ. ಹಾಗಾಗಿ ಚಿತ್ರಗಳನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ರಿ. ಹಾಗೆಯೇ ಚಿತ್ರಗಳನ್ನು ಯಾವಾಗಲೂ ಕೇವಲ ಪೆನ್ಸಿಲಿಂದ ಮಾತ್ರ ಬಿಡಿಸಿ, ಯಾವುದೇ ಕಾರಣಕ್ಕೂ ಪೆನ್ನಿಂದ ಬಿಡಿಸ್ಲಿಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾ ಇಲ್ಲಿಗೆ ನಮ್ಮ 2 ಅಂಕದ ಪ್ರಶ್ನೆಗಳು ಮುಕ್ತಾಯವಾದವು. ಹಾಗಾದ್ರೆ ಈಗ ಮುಂದಿನದಾಗಿ 3 ಅಂಕದ ಪ್ರಶ್ನೆಗಳಿದಾವೆ, ನೋಡ್ತಾ ಹೋಗಿ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಇದೆ. 22ನೆಯ ಪ್ರಶ್ನೆ, ಕೊಟ್ಟಿರುವ ದತ್ತಾಂಶವನ್ನ ಓದಿ ವಿಶ್ಲೇಷಿಸಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಇದೆ. ನೋಡಿ ಹಾಗಾದ್ರೆ ಮೊದಲನೆಯದು ಇದೆ, ಕ್ಯಾಲ್ಸಿಯಂ ಆಕ್ಸೈಡ್ ಅನ್ನು ಹೊಂದಿರುವ ಒಂದು ಬೀಕರಿಗೆ ನೀರನ್ನು ಸೇರಿಸಲಾಗಿದೆ. ಹಾಗೆಯೇ ಫೆರಸ್ ಸಲ್ಫೇಟ್ ಹರಳುಗಳನ್ನ ಕಾಸಿದಾಗ ಈ ಹರಳುಗಳು ಹಸಿರು ಬಣ್ಣವು ಕಾಣೆಯಾಗುವುದು ಅಂತ ಕೊಟ್ಟಿದ್ದಾರೆ. ಅದನ್ನ ಓದ್ರಿ. ಈಗ ವಿಶ್ಲೇಷಿಸಬೇಕಂತೆ. ಇವನ್ನ ಓದ್ಬಿಟ್ಟು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಇದೆ. ಈ ಕ್ರಿಯೆಗಳಲ್ಲಿ ಬಹಿರುಷ್ಣಕ ಮತ್ತು ಅಂತರುಷ್ಣಕ ಕ್ರಿಯೆಗಳನ್ನ ಗುರುತಿಸಿ. ಬಹಿರುಷ್ಣಕ ಕ್ರಿಯೆ ಮತ್ತು ಅಂತರುಷ್ಣಕ ಕ್ರಿಯೆ ಅಂದ್ರೆ ಯಾವುದೇ ಒಂದು ರಾಸಾಯನಿಕ ಕ್ರಿಯೆ ನಡೆಯುತ್ತಿರುವಾಗ ಉಷ್ಣವು ಬಿಡುಗಡೆಯಾದರೆ ಅಂತಹ ಕ್ರಿಯೆ ಬಹಿರುಷ್ಣಕ ಕ್ರಿಯೆ ಅಥವಾ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಕರಿತೀವಿ. ಹಾಗಾಗಿ ಇಲ್ಲಿ ಬಹಿರುಷ್ಣಕ ಕ್ರಿಯೆ ಯಾವುದು? ಹಾಗೆ ಯಾವುದೇ ಒಂದು ರಾಸಾಯನಿಕ ಕ್ರಿಯೆ ನಡೆಯಲು ಉಷ್ಣ ಹೀರಿಕೆಯಾದರೆ ಅಂತಹ ಕ್ರಿಯೆಯನ್ನ ಅಂತರುಷ್ಣಕ ಕ್ರಿಯೆ ಅಥವಾ ಎಂಡೋಥರ್ಮಿಕ್ ರಿಯಾಕ್ಷನ್ ಎಂದು ಕರೆಯುತ್ತೇವೆ. ಕೊಟ್ಟಿರುವಂತಹ 2 ರಾಸಾಯನಿಕ ಕ್ರಿಯೆಗಳಲ್ಲಿ ಯಾವುದು ಬಹಿರುಷ್ಣಕ, ಯಾವುದು ಅಂತರುಷ್ಣಕ ಅಂತ ಕೇಳಿದ್ದಾರೆ. ಹಾಗೆಯೇ ಫೆರಸ್ ಸಲ್ಫೇಟ್ ನ ಹಸಿರು ಬಣ್ಣವು ಕಾಣಿಸದಂತಾಗಲು ಕಾರಣವೇನು? ಈ ಕ್ರಿಯೆಯ ವಿಧವನ್ನ ನಿರ್ಧರಿಸಿ ಅಂತ ಕೇಳಿದ್ದಾರೆ. ಹಾಗಾದ್ರೆ ಮೊದಲಿಗೆ ಏನಪ್ಪಾ ಅಂದ್ರೆ ಈ ಕ್ರಿಯೆಗಳಲ್ಲಿ ಬಹಿರುಷ್ಣಕ ಕ್ರಿಯೆ ಯಾವುದು ಮತ್ತೆ ಅಂತರುಷ್ಣಕ ಕ್ರಿಯೆ. ಹಾಗಾದ್ರೆ ಇಲ್ಲಿ ಕ್ಯಾಲ್ಸಿಯಂ ಆಕ್ಸೈಡ್ ಅನ್ನ ಹೊಂದಿರುವ ಒಂದು ಬೀಕರಿಗೆ ನೀರನ್ನು ಸೇರಿಸಲಾಗಿದೆ. ಆಗ ಏನಾಗತ್ತೆ, ಆ ಕ್ಯಾಲ್ಸಿಯಂ ಆಕ್ಸೈಡ್ ನೀರಿನೊಂದಿಗೆ ವರ್ತಿಸಿ ಉಷ್ಣವನ್ನ ಉತ್ಪತ್ತಿ ಮಾಡ್ತದ. ಸಾಮಾನ್ಯವಾಗಿ ಸುಣ್ಣದ ಪುಡಿಗೆ ನೀರನ್ನ ಹಾಕಿದಾಗ ಆ ಸುಣ್ಣವು ಉಷ್ಣವನ್ನ ಉತ್ಪತ್ತಿ ಮಾಡ್ತದ. ಹಾಗಾಗಿ ಏನ್ ಬರೀಬೇಕು, ಕ್ಯಾಲ್ಸಿಯಂ ಆಕ್ಸೈಡ್ ಹೊಂದಿರುವ ಒಂದು ಬೀಕರ್ಗೆ ನೀರನ್ನ ಸೇರಿಸುವುದು ಒಂದು ಬಹಿರುಷ್ಣಕ ಕ್ರಿಯೆಯಾಗಿದೆ. ಹಾಗಾಗಿ ಕ್ಯಾಲ್ಸಿಯಂ ಆಕ್ಸೈಡ್ ಅನ್ನ ಹೊಂದಿರುವಂತಹ ಒಂದು ಬೀಕರ್ಗೆ ನೀರನ್ನ ಸೇರಿಸುವುದು ಬಹಿರುಷ್ಣಕ ಕ್ರಿಯೆಯಾಗಿದೆ. ಕ್ಯಾಲ್ಸಿಯಂ ಆಕ್ಸೈಡ್ ಅನ್ನ ನಾವೀಗ 22ನೇ ಪ್ರಶ್ನೆಗೆ ಉತ್ತರವನ್ನ ಯಾವ ರೀತಿಯಾಗಿ ಬರೀಬೇಕು? 22 ಕ್ವಶನ್ಸ್. 22ನೆಯ ಪ್ರಶ್ನೆಗೆ 3 ಅಂಕದ ಪ್ರಶ್ನೆ ಇದೆ. ಅದು 3 ಅಂಕದ ಪ್ರಶ್ನೆ ಆಗಿದೆ.
22 ಕ್ವಶನ್ 22ನೆಯ ಪ್ರಶ್ನೆ ಏನ್ ಬರೀಬೇಕಂದ್ರೆ ಮೊದಲನೆಯ ಪ್ರಶ್ನೆಗೆ ಉತ್ತರವನ್ನ ಯಾವ ರೀತಿಯಾಗಿ ಬರೀಬೇಕಂದ್ರೆ ಕ್ಯಾಲ್ಸಿಯಂ ಆಕ್ಸೈಡ್ಗೆ ನೀರನ್ನ ಸೇರಿಸುವುದು ಒಂದು ಬಹಿರುಷ್ಣಕ ಕ್ರಿಯೆಯಾಗಿದೆ. ಕಾರಣ ಯಾಕೆ ಕಾರಣ ಅಂತ ಬರುತ್ತಪ್ಪೇನಿಲ್ಲ. ಕಾರಣ ಈ ಕ್ರಿಯೆಯಲ್ಲಿ ಉಷ್ಣವು ಬಿಡುಗಡೆಯಾಗುತ್ತದೆ. ಯಾವುದೇ ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ಉಷ್ಣವು ಬಿಡುಗಡೆಯಾದರೆ ಅಂತಹ ಕ್ರಿಯೆಗೆ ನಾವೇನ್ ಕರಿತೀವಿ, ಬಹಿರುಷ್ಣಕ ಕ್ರಿಯೆ ಅಂತ ಕರಿತೀವಿ. ಹಾಗಾಗಿ ಉಷ್ಣವು ಬಿಡುಗಡೆಯಾಗಿದೆ. ಹಾಗೆಯೇ ಎರಡನೆಯ ಒಂದು ಸನ್ನಿವೇಶ ಮಾಡ್ತಾ ಹೋದ್ರೆ ಸನ್ನಿವೇಶ 2ರಲ್ಲಿ ಅಂದ್ರೆ ಫೆರಸ್ ಸಲ್ಫೇಟ್ ಅನ್ನ ಕಾಯಿಸಿದಾಗ ಏನಿದೆ ಎರಡನೇ ಆಪ್ಷನ್, ಎರಡನೆಯ ಒಂದು ಹೇಳಿಕೆ ಏನಿದೆ ನೋಡೋಣ. ಆ ಫೆರಸ್ ಸಲ್ಫೇಟ್ ಹರಳುಗಳನ್ನ ಕಾಯಿಸಿದಾಗ ಅದು ಯಾವ ಕ್ರಿಯೆ ಆಗ್ತದ? ಈ ಕ್ರಿಯೆ ನಡಲಿಕ್ಕೆ ಉಷ್ಣ ಹೀರ್ಕೊಳ್ತದ. ಹಾಗಾಗಿ ಫೆರಸ್ ಸಲ್ಫೇಟ್ ಅನ್ನ ಕಾಯಿಸುವಂಥದ್ದು, ಫೆರಸ್ ಸಲ್ಫೇಟ್ ಹರಳುಗಳನ್ನು ಕಾಯಿಸುವುದು ಒಂದು ಅಂತರುಷ್ಣಕ ಕ್ರಿಯೆಯಾಗಿದೆ. ಅಂತರುಷ್ಣಕ ಕ್ರಿಯೆಯಾಗಿದೆ. ಕಾರಣ ಈ ಕ್ರಿಯೆಯಲ್ಲಿ ಉಷ್ಣವು ಹೀರಿಕೆಯಾಗಿದೆ. ಅಂದ್ರೆ ಇಲ್ಲಿ ವಿಭಜನೆ ಕ್ರಿಯೆ ನಡೀತದೆ. ಹಾಗಾಗಿ ಈ ಕ್ರಿಯೆಯಲ್ಲಿ ಉಷ್ಣವು ಹೀರಿಕೆಯಾಗಿದೆ. ಆದ್ದರಿಂದ ಇದು ಒಂದು ಯಾವ ಕ್ರಿಯೆ? ಅಂತರುಷ್ಣಕ ಕ್ರಿಯೆಯಾಗಿದೆ. ಇನ್ನ ಅದೇ ಪ್ರಶ್ನೆಯಲ್ಲಿ ಎರಡನೇ ಪ್ರಶ್ನೆಯನ್ನು ಕೂಡ ಐತಿ. ಏನ್ ಕೇಳಿದಾರಪ್ಪ ಅಂದ್ರ ಫೆರಸ್ ಸಲ್ಫೇಟ್ ಅನ್ನ ಕಾಯಿಸಿದಾಗ ಅದು ಏಕೆ ತನ್ನ ಬಣ್ಣವನ್ನ ಕಳ್ಕೊಳ್ತದ? ಸಾಮಾನ್ಯವಾಗಿ ಇಲ್ಲಿ FeSO4 ಕಬ್ಬಿಣದ ಸಲ್ಫೇಟ್ ಎನ್ನುವಂತಹದ್ದು ಈ ಫೆರಸ್ ಸಲ್ಫೇಟ್ ಅನ್ನ ಕಾಯಿಸಿದಾಗ ಏನಾಗುತ್ತೆ ಅಂದ್ರೆ ಇದು ವಿಭಜನೆಗೊಂಡು Fe2O3 ಪ್ಲಸ್ SO2 ಪ್ಲಸ್ SO3 ಆಗ್ತದ. ಅಂದ್ರೆ ಈ ರೀತಿಯಾಗಿ ಅದು ವಿಭಜನೆಗೊಳ್ಳುವುದರಿಂದ ಅದು ತನ್ನ ಬಣ್ಣವನ್ನ ಕಳ್ಕೊಳ್ತದ. ಹಾಗಾಗಿ ಇಲ್ಲಿ ಸರಿದೂಗಿಸಿ ಬರಿಬೇಕಂದ್ರ ಎರಡನ್ನ ಹಾಕ್ರಿ, ಅವಾಗ 2Fe ಆಗತ್ತ. S 2 ಅದಾವೆ, S1 2 ಅದಾವೆ, O 2 4 8 ಇದಾವೆ, 3 2 5 5 3 8 ಆಗ್ತದ. ಈ ರೀತಿಯಾಗಿ ನಾವು ಸರಿದೂಗಿಸಿ ಬರಬೇಕಾಗ್ತದ. ಅವರು ರಾಸಾಯನಿಕ ಸಮೀಕರಣ ಕೇಳಿಲ್ಲ. ಏನ್ ಕೇಳಿದ್ರಪ್ಪ ಅಂದ್ರೆ ಫೆರಸ್ ಸಲ್ಫೇಟ್ ಅನ್ನ ಕಾಯಿಸಿದಾಗ ತನ್ನ ಬಣ್ಣವನ್ನ ಕಳೆದುಕೊಳ್ಳಲು ಕಾರಣವೇನು, ಅದಕ್ಕೆ ಕಾರಣವಾದ ರಾಸಾಯನಿಕ ವಿಧ ಯಾವುದು ಅಂತ ಕೇಳಿದಾರ. ಇಲ್ಲಿ ಉತ್ತರವನ್ನ ಬರಿಬೇಕಾದ್ರೆ ಫೆರಸ್ ಸಲ್ಫೇಟ್ ಹರಳುಗಳನ್ನು ಕಾಯಿಸಿದಾಗ ಅದು ವಿಭಜನೆಗೊಂಡು ಫೆರ್ರಿಕ್ ಆಕ್ಸೈಡ್ ಸಲ್ಫರ್ ಡೈಆಕ್ಸೈಡ್ ಹಾಗೂ ಸಲ್ಫರ್ ಟ್ರೈಆಕ್ಸೈಡ್ ಆಗುತ್ತದೆ. ಆದ್ದರಿಂದ
ಆದ್ದರಿಂದ ಬಣ್ಣ ಬದಲಾಗುತ್ತದೆ. ಬಣ್ಣ ಬದಲಾಗುತ್ತದೆ. ಇದು ಒಂದು ರಾಸಾಯನಿಕ ವಿಭಜನೆ ಕ್ರಿಯೆಗೆ ಅಥವಾ ರಾಸಾಯನಿಕ ಉಷ್ಣ ವಿಭಜನೆ ಕ್ರಿಯೆಗೆ ಉದಾಹರಣೆಯಾಗಿದೆ ಅಥವಾ ರಾಸಾಯನಿಕ ಉಷ್ಣ ವಿಭಜನೆ ಕ್ರಿಯೆಗೆ ಉದಾಹರಣೆಯಾಗಿದೆ ಅಥವಾ ವಿಧವಾಗಿದೆ ಅಂತ ಬರೆದ್ರೆ ನಮಗೆ 3ಕ್ಕೆ 3 ಅಂಕಗಳು ಬರ್ತವೆ. ಈ ರೀತಿಯಾಗಿ ನಾವು 3 ಅಂಕದ ಪ್ರಶ್ನೆಗಳನ್ನು ಬರೆಯುವಾಗ ಚೆನ್ನಾಗಿ ಬರೀಬೇಕಾಗ್ತದೆ. ಇಷ್ಟು ಬರೆದ್ರೆ 3 ಅಂಕ. ಅಲ್ಲಿಗೆ ಬರೆದ್ರೆ ಕ್ಯಾಲ್ಸಿಯಂ ಆಕ್ಸೈಡ್ಗೆ ನೀರನ್ನು ಸೇರಿಸುವುದರಿಂದ ನಡೆಯುವಂತಹ ಒಂದು ಕ್ರಿಯೆ ಯಾವುದು, ಹಾಗೆ ಪೆರಾಸಲ್ಫೇಟನ್ನು ಕಾಯಿಸಿದಾಗ ನಡೆಯುವಂತಹ ಕ್ರಿಯೆ ಯಾವುದು, ಅಲ್ಲಿ ಅಂತೋಷ್ಣಕ ಯಾವುದು, ಬಹಿರುಷ್ಣಕ ಯಾವುದು ಅಂತ ಕೇಳಿದ್ದಾರೆ. ಮತ್ತು ಪೆರಾಸಲ್ಫೇಟನ್ನ ಹಾಲನ್ನು ಕಾಯಿಸಿದಾಗ ಅದು ತನ್ನ ಬಣ್ಣವನ್ನ ಕಳೆದುಕೊಳ್ಳಲು ಕಾರಣ ಅಂತ ಕೇಳಿದ್ದಾರೆ. ಇಷ್ಟು ನಾವು ಉತ್ತರವನ್ನು ಬರೆದ್ರೆ 3 ಅಂಕ ಸಿಗ್ತದೆ. ಅದಕ್ಕೆ ಅಥವಾ ಕೂಡ ಇದೆ, ಹಾಗಾಗಿ ಅಥವಾ ಪ್ರಶ್ನೆಗಳನ್ನ ಬಿಡಿಸೋಣ. ಕೆಳಗಿನ ಎ ಮತ್ತು ಬಿ ಸಂದರ್ಭಗಳಲ್ಲಿ ಈ ಪ್ರಶ್ನೆಗೆ ಒಂದು ಅಥವಾ ಕೂಡ ಇದೆ. ಕೆಳಗಿನ ಎ ಮತ್ತು ಬಿ ಸಂದರ್ಭಗಳನ್ನು ವಿಶ್ಲೇಷಿಸಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ. ಒಂದು ಸಂದರ್ಭ ಇದೆ. ಎ ಸಂದರ್ಭ, ತಾಮ್ರದ ಪುಡಿಯನ್ನ ಕಾಯಿಸಿದಾಗ ಕಪ್ಪಾಗುವುದು. ಬಿ ಸಂದರ್ಭ, ಬಿಸಿಯಾದ ಕಪ್ಪಾದ ತಾಮ್ರದ ಪುಡಿಯ ಮೇಲೆ ಹೈಡ್ರೋಜನ್ ಅನಿಲವನ್ನ ಹಾಯಿಸಿದಾಗ ನೀರಾವಿಯೊಂದಿಗೆ ತಾಮ್ರವು ಉಂಟಾಗುವುದು ಅಂತ 2 ಸಂದರ್ಭ ಕೊಟ್ಟಿದ್ದಾರೆ. ಕೆಳಗಡೆ ಪ್ರಶ್ನೆ ಕೇಳಿದಾರೆ. ಪ್ರಶ್ನೆ ಇದಿದೆ: ಮೇಲಿನ ಸಂದರ್ಭಗಳಿಗೆ ಸರಿದೂಗಿಸಿದ ರಾಸಾಯನಿಕ ಸಮೀಕರಣಗಳನ್ನ ಬರೆಯಿರಿ. ಇಲ್ಲಿ ಹೈಡ್ರೋಜನ್ ಅನ್ನ ಕ್ರಿಯಾಶೀಲ ಧಾತು ಎಂದು ಹೇಗೆ ಪರಿಗಣಿಸಬಹುದು ಅಂತ ಇದೆ. ಹಾಗಾದ್ರೆ ಒಂದು ತಾಮ್ರದ ಪುಡಿಯನ್ನ ಕಾಯಿಸಿದಾಗ ಕಪ್ಪಾಗುವುದು, ಬಿಸಿಯಾದ ಕಪ್ಪಾದ ತಾಮ್ರದ ಪುಡಿಯ ಮೇಲೆ ಹೈಡ್ರೋಜನ್ ಅನಿಲವನ್ನ ಹಾಯಿಸಿದಾಗ ನೀರಾವಿಯೊಂದಿಗೆ ತಾಮ್ರವು ಉಂಟಾಗುವುದು. ಈ ಎರಡರಲ್ಲಿ ಮೇಲಿನ ಸಂದರ್ಭಗಳಿಗೆ ರಾಸಾಯನಿಕ ಸಮೀಕರಣವನ್ನ ಬರಿಬೇಕು. ಎಂತಪ್ಪ? ಸರಿದೂಗಿಸಿದ ರಾಸಾಯನಿಕ ಸಮೀಕರಣ. ಹಾಗ ತಾಮ್ರದ ಪುಡಿಯನ್ನ ಕಾಯಿಸಿದಾಗ ಕಪ್ ಆಗ್ತದ ಏಕೆ ಅಂತ ಕೇಳಿದಾರೆ. ಈ ಪ್ರಶ್ನೆಗೆ ಅಥವಾ ಕೂಡ ಇದೆ. ಅಥವಾ ಪ್ರಶ್ನೆ ಇದೆ. ಈ ಪ್ರಶ್ನೆಗೆ ಅಥವಾ ಇದೆ. ಅಥವಾ ಪ್ರಶ್ನೆಗೆ ಉತ್ತರವನ್ನ ಬರಿಬೇಕಾಗ್ತದೆ. ಏನಪ್ಪಾ ಅಂದ್ರೆ ತಾಮ್ರದ ಪುಡಿಯನ್ನ ಕಾಯಿಸಿದಾಗ ಅದು ಕಪ್ಪಾಗ್ತದೆ. ಅದರ ಒಂದು ರಾಸಾಯನಿಕ ಸಮೀಕರಣವನ್ನ ಬರಿಬೇಕಾದ್ರೆ ತಾಮ್ರ Cu ಪ್ಲಸ್ ಅದು ಆಮ್ಲಜನಕದೊಂದಿಗೆ ವರ್ತಿಸ್ತದೆ. ಆಗ ಬರುವಂತಹ ಒಂದು ಉತ್ಪನ್ನ ತಾಮ್ರದ ಆಕ್ಸೈಡ್ ಆಗಿರ್ತದೆ, Cu2O ಆಗಿರ್ತದೆ. ತಾಮ್ರದ ಆಕ್ಸೈಡ್ ಆಗಿರ್ತದೆ. ಈ ತಾಮ್ರದ ಇದು ಒಂದನೇದು. ಈ ತಾಮ್ರದ ಆಕ್ಸೈಡ್ ಅಥವಾ ಈ ತಾಮ್ರದ ಆಕ್ಸೈಡ್ಗೆ ನಾವು ಹೈಡ್ರೋಜನ್ ಅನಿಲವನ್ನ ಹಾಯಿಸಿದಾಗ ಆಗ ಏನಾಗುತ್ತೆ? ತಾಮ್ರ ಪ್ಲಸ್ ನೀರಾವಿ H2O ಉತ್ಪತ್ತಿ ಆಗ್ತದೆ. ಈ ರೀತಿಯಾಗಿ ನಾವು 2 ಸರಿದೂಗಿಸಿದ ರಾಸಾಯನಿಕ ಸಮೀಕರಣವನ್ನ ಬರೆದಿದ್ದೇವೆ. ಇಲ್ಲಿ ಇದು ಮೊದಲನೆಯ ಪ್ರಶ್ನೆಗೆ ಉತ್ತರವಾದ್ರೆ, ಎರಡನೆಯ ಪ್ರಶ್ನೆಗೆ ಉತ್ತರ ಕೇಳಿದರೆ ನೀವು ಹೈಡ್ರೋಜನ್ ಅನಿಲವನ್ನ ಅಥವಾ ಹೈಡ್ರೋಜನ್ ಅನ್ನ ಒಂದು ಕ್ರಿಯಾಶೀಲ ಧಾತುವೆಂದು ಹೇಗೆ ಪರಿಗಣಿಸುವಿರಿ ಅಥವಾ ಅದು ಕ್ರಿಯಾಶೀಲ ಯಾಕಾಗಿ ಹೇಳಿದ್ರೆ ಕಾರಣ ಈ ಹೈಡ್ರೋಜನ್ ಏನ್ ಮಾಡ್ತದಪ್ಪ ಅಂದ್ರೆ ಈ ಒಂದು ತಾಮ್ರವನ್ನ ಸ್ಥಾನ ಪಲ್ಲಟಗೊಳಿಸ್ತಂದ್ರೆ ತಾಮ್ರದ ಆಕ್ಸೈಡ್ ನಲ್ಲಿರುವಂತಹ ತಾಮ್ರದ ಆಕ್ಸೈಡ್ ನಲ್ಲಿರುವ ತಾಮ್ರವನ್ನು ಹೈಡ್ರೋಜನ್ ಅನಿಲವು ಸ್ಥಾನಪಲ್ಲಟಗೊಳಿಸಿರುವುದರಿಂದ
ಅದನ್ನು ಕ್ರಿಯಾಶೀಲ ಧಾತುವೆಂದು ಕ್ರಿಯಾಶೀಲ ಧಾತುವಾಗಿದೆ. ಅದೊಂದು ಕ್ರಿಯಾಶೀಲ ಧಾತು ಅಂತ ನಾವು ಉತ್ತರವನ್ನ ಬರಿಬಹುದು. ಈ ರೀತಿಯಾಗಿ ಉತ್ತರವನ್ನ ಪರಿಗಣರು ಇಲ್ಲಿ ಹೈಡ್ರೋಜನ್ ಕ್ರಿಯಾಶೀಲ ಧಾತು ಎಂದು ಹೇಗೆ ಪರಿಗಣಿಸಬಹುದು ಅಂತ ಕೇಳಲಾಗಿದೆ. ಹಾಗಾಗಿ ಏಕೆಂದರೆ ಆ ಹೈಡ್ರೋಜನ್ ಏನ್ ಮಾಡ್ತಾರ, ತಾಮ್ರದ ಆಕ್ಸೈಡ್ ನಲ್ಲಿರುವಂತಹ ತಾಮ್ರವನ್ನ ಹೈಡ್ರೋಜನ್ ಅನಿಲವು ಸ್ಥಾನ ಪಲ್ಲಟಗೊಳಿಸಿರುವುದರಿಂದ ಅದನ್ನ ಕ್ರಿಯಾಶೀಲ ಧಾತು ಎಂದು ಕರೆಯುತ್ತಾರೆ. ಇಷ್ಟು ಮೊದಲೇ ನಮಗೆ 3 ಅಂಕ ಇದೆ. ನಾವು ಅಥವಾ ಪ್ರಶ್ನೆ ಬರೆಯುವಾಗ ನಮಗೆ ಯಾವುದು ಸ್ಪಷ್ಟವಾಗಿ ಉತ್ತರ ಗೊತ್ತಿರುತ್ತದೆಯೋ ಆ ಸ್ಪಷ್ಟವಾದ ಉತ್ತರವನ್ನ ಬರೀಬೇಕಾಗ್ತದೆ. ನೀವು ಆ ಅಥವಾ ಕೊಟ್ಟಾಗ ಮೇಲಿರುವಂತಹ ಒಂದು ಪ್ರಶ್ನೆಗೆ ಒಂದು ಉತ್ತರವನ್ನ ಬರಿತೀರಿ, ಕೆಳಗಿರುವಂತಹ ಪ್ರಶ್ನೆಗೆ ಎರಡನೇ ಉತ್ತರ ಬರೀತೀರಿ. ಅಂದ್ರೆ ಇಲ್ಲಿ ಎರಡನೇ ಉತ್ತರವನ್ನ ಬರಲಿಲ್ಲ, ಇಲ್ಲಿ ಮೊದಲನೆಯ ಉತ್ತರವನ್ನ ಬರಲಿಲ್ಲ, ಆಗ ನಿಮಗೆ ಅಂಕಗಳು ಕಡಿಮೆ ಬರ್ತಾವ. ಹಾಗಾಗಿ ಅಥವಾ ಪ್ರಶ್ನೆ ಬರೆಯುವಾಗ ಆ ಅಥವಾ ಪ್ರಶ್ನೆಗೆ ಸಂಬಂಧಪಟ್ಟಂತ 1 ಮತ್ತು 2ನೇ ಪ್ರಶ್ನೆ ಉತ್ತರ ಬರೀಬೇಕಾಗ್ತದೆ. ನೀವೇನ್ ಮಾಡ್ತೀರಿ, ಮೇಲಿರೋದಕ್ಕೊಂದು ಕೇಳಿರೋದಕ್ಕೆ ಮತ್ತೊಂದನ್ನು ಉತ್ತರ ಬರೀತೀರಿ, ಆವಾಗ ಸ್ಕೋರ್ ಆಗಂಗಿಲ್ಲ. ಹಾಗಾಗಿ ಅಥವಾ ಪ್ರಶ್ನೆಯಲ್ಲಿ ಸಂಪೂರ್ಣವಾಗಿ ಆ ಪ್ರಶ್ನೆಗೆ ಸಂಬಂಧಪಟ್ಟಂತಹ ಪೂರ್ಣ ಉತ್ತರವನ್ನ ಬರೆದಾಗ ಮಾತ್ರ ನಿಮಗೆ ಅಂಕಗಳು ಸಿಗುತ್ತೇವೆ ಅಂತ ಹೇಳ್ತಾ ಇವತ್ತಿಗೆ ಈ ಒಂದು ವಿಡಿಯೋವನ್ನ ಮುಗಿಸ್ತಾ ಇದ್ದೇನೆ. ಮುಂದಿನ ಅವಧಿಯಲ್ಲಿ ಉಳಿದಂತಹ ಪ್ರಶ್ನೆಗಳಿಗೆ ಉತ್ತರವನ್ನ ತಿಳಿದುಕೊಳ್ಳೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಗುಡ್ ನೈಟ್ ಫಾರ್ ಆಲ್. ನಾನು ಮಾಡಿರುವಂತಹ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ.